ಕರ್ತನಲ್ಲಿ ಪ್ರೀತಿಯ ಆಶ್ರಯ ಟಿವಿ ವೀಕ್ಷಕರೆಲ್ಲರಿಗೂ ಸುವಾರ್ತಿಕ ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಆತ್ಮೀಯವಾಗಿ ನಾವು ಸ್ವಾಗತಿಸ್ತೇವೆ. ಪ್ರೀತಿಯ ವೀಕ್ಷಕರೇ, ದೇವರ ವಾಕ್ಯ ಹೇಳ್ತದೆ, ಸುವಾರ್ತೆ ಸಾರುವವನ ಪಾದಗಳು ಎಷ್ಟೋ ಅಂದವಾಗಿದೆ ಎಂಬುದಾಗಿ. ನಿಜವಾಗಿ ದೇವರ ವಾಕ್ಯ, ಸುವಾರ್ತೆ ಸಾರುವ ದೇವರ ವಾಕ್ಯವನ್ನು ತಿಳಿದು ಆತನ ವಾಕ್ಯವನ್ನು ಪ್ರಸಾರ ಮಾಡುವವರನ್ನು ದೇವರು ಸನ್ಮಾನಿಸ್ತಾನೆಂಬುದಾಗಿ ಕೂಡ ದೇವರ ವಾಕ್ಯದಲ್ಲಿ ನಮ್ಮನ್ನು ಎನ್ಕರೇಜ್ ಮಾಡ್ತದೆ. ಈ ಒಂದು ಕಾರ್ಯಕ್ರಮದಿಂದ ಅನೇಕ ದೇವ ಸೇವಕರ ಅನುಭವ ಸಾಕ್ಷಿಗಳನ್ನು ನಿಮ್ಮ ಮುಂದೆ ಬಂದು ನಾವು ತಿಳಿಸುವುದಕ್ಕೆ ಸಾಧ್ಯವಾಗ್ತಾ ಇದೆ. ನೋಡುವಂಥ ಅನೇಕರಿಗೆ ಇದು ಆಶೀರ್ವಾದ, ಅನೇಕರಿಗೆ ಉತ್ತೇಜನ ಕೂಡ ಆಗ್ತಾ ಇದೆ ಎಂಬುದಾಗಿ ನಾವು ಕೇಳುವುದರಲ್ಲಿ ಸಂತೋಷ ಪಡ್ತಾ ಇದ್ದೇವೆ. ಪ್ರೀತಿಯ ವೀಕ್ಷಕರೇ, ಇವತ್ತು ಕೂಡ ಒಬ್ಬ ವಿಶೇಷ ದೇವ ಸೇವಕ ನಮ್ಮ ಮಧ್ಯದಲ್ಲಿದ್ದಾರೆ, ಯವನಸ್ಥ ದೇವ ಸೇವಕರು ನಮ್ಮ ಮಧ್ಯದಲ್ಲಿದ್ದಾರೆ. ಅವರನ್ನು ಯೇಸು ಕ್ರಿಸ್ತನ ನಾಮದಲ್ಲಿ ನಾವು ನಿಮ್ಮ ಮಧ್ಯದಲ್ಲಿ ಸ್ವಾಗತಿಸ್ತೇವೆ. ಫಾಸ್ಟರ್, ಪ್ರೈಸ್ ದಿ ಲಾರ್ಡ್. ಅಷ್ಟೇ, ಈ ಕಾರ್ಯಕ್ರಮಕ್ಕೆ ನೀವು ಅಷ್ಟು ದೂರದಿಂದ ಬಂದಿದ್ದೀರಾ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ನನ್ನ ಮೊದಲ ಪ್ರಶ್ನೆ, ನಿಮ್ಮ ಹೆಸರು ಮತ್ತು ನಿಮ್ಮ ಊರನ್ನು ನಮಗೆ ಒಂದು ಸಂಕ್ಷಿಪ್ತವಾಗಿ ಹೇಳ್ಬೋದು, ನೀವು ಹುಟ್ಟಿದ ಊರುಗಳು? ಫಸ್ಟ್ ನಾನು ಬಂದು ಉತ್ತರ ಕನ್ನಡ ಜಿಲ್ಲೆ ಹಳಿಯಾಳ ತಾಲೂಕು ಬಿಕೆಹಳ್ಳಿ ಗ್ರಾಮ ಅಂತೇಳಿ ಆ ಗ್ರಾಮದಲ್ಲಿ ಜನಿಸಿದೆ. ನಂತರ ನಮ್ಮ ಕುಟುಂಬದಲ್ಲಿ ಬಂದು ನಾವು ಇಬ್ಬರೇ, ನಮ್ಮ ಅಣ್ಣ ಮತ್ತು ನಾನು. ನಮ್ಮ ಕುಟುಂಬದಲ್ಲಿ ಇಬ್ಬರು ಮಕ್ಕಳು? ಹಾಂ, ಇಬ್ಬರು. ಆಮೇಲೆ ನಮ್ಮ ತಂದೆಯವರು ಬಂದು 6 ಜನ. ನಮ್ಮ ತಂದೆ ಅಣ್ತಂಬ್ರು, ಅವ್ರು 6 ಜನ. ನಂತರ ನಾನು ಕುಟುಂಬದಲ್ಲಿ 4 ಇದರ ಮಧ್ಯೆ ನಿಮ್ಗೆ ಈಗ ನೀವು ಅದೇ ಪ್ಲೇಸ್ ಅಲ್ಲಿ ಸೇವೆ ಮಾಡ್ತಿದ್ರ, ಇಲ್ಲ ನಿಮ್ ಸೇವೆ ಕ್ಷೇತ್ರ ಬೇರೆ? ಇಲ್ಲ, ಆ ಪ್ಲೇಸ್ ಅಲ್ಲಿ ಈಗ ನಾನಿಲ್ಲ. ಈಗ ಇರೋದು ನಾನು ಕಿತ್ತೂರಲ್ಲಿ. ಕಿತ್ತೂರಲ್ಲಿ ಇದ್ಕೊಂಡು ಸೇವೆ ಮಾಡ್ತಿದ್ದೆ. ಅಂದ್ರೆ ನೀವು ಕಿತ್ತೂರು ಅಂತ ಹೇಳಿದ್ರೆ ಅದು ಹೆಚ್ಚು ಕಡಿಮೆ ಬೆಳಗಾವಿಗೆ ಹತ್ರ ಆಯ್ತಲ್ಲ? ಹೌದು, ಬೆಳಗಾಂಗೆ ಹತ್ರ ಅಂದ್ರೆ ಒಂದು 46 ಕಿಲೋಮೀಟರ್ ಆಗ್ತದೆ. ಬೆಳಗಾಂ ಡಿಸ್ಟ್ರಿಕ್ಟ್? ಬೆಳಗಾಂ ಡಿಸ್ಟ್ರಿಕ್ಟ್. ಓಕೆ. ಅಲ್ಲಿ ಭಾಷೆ ನಿಮ್ಮ ಬಾಲ್ಯದ ಕುರಿತಾಗಿ ನಮ್ಗೆ ಹೇಳ್ಬೋದಾ? ಮತ್ತೆ ನಿಮ್ಮ ತಂದೆ ತಾಯಿಯವರು ಏನ್ ಮಾಡ್ತಾ ಇದ್ರು ಆ ವಿಷಯವಾಗಿ ಸಂಕ್ಷಿಪ್ತವಾಗಿ ಹೇಳ್ತೇನೆ. ನಾನು ಚಿಕ್ಕವನಿರ್ಬೇಕಾದ್ರೂ ಕೂಡ ಊರಲ್ಲೇ ಬೆಳೆದವನು. ಎಲ್ಲಿ ಜನ್ಮವನ್ನು ತಾಳಿದೆ ಅಲ್ಲೇ ಬೆಳೀತಾ ಅಲ್ಲೇ ಶಿಕ್ಷಣ ಮುಗಿಸ್ದೆ. ತಂದೆ ತಾಯಿಯರು ಏನ್ ಮಾಡ್ತಿದ್ರು? ತಂದೆ ತಾಯಿ ಅಂದ್ರೆ ಕೂಲಿ ಕೆಲಸ ಮಾಡ್ತಿದ್ರು. ಕೂಲಿ ಕೆಲಸ ಒಂದು ರೀತಿಯ ಬಡತನ ಕುಟುಂಬದಲ್ಲಿ, ಬಹಳ ಕಷ್ಟದಲ್ಲಿ ಬೆಳೆದ. ಬಹಳಷ್ಟು ಕಷ್ಟ ಆಯ್ತು. 1 ಎಕರೆ ಹೊಲ ಇದೆ ನಮ್ದು. ಹೊಲದಲ್ಲಿ ಏನ್ ಬೆಳೀತಿದ್ರು? ಹೊಲದಲ್ಲಿ ಭತ್ತ ಬೆಳೀತಿದ್ರು. ಭತ್ತ ಬೆಳೀತಿದ್ರು. ನಂತರ ನಮ್ಮ ತಂದೆ ತಾಯಿಂದ್ರು ಪ್ರತಿದಿನ ಕೂಲಿ ಕೆಲ್ಸಕ್ಕೆ ಹೋಗ್ತಿದ್ರು. ಗದ್ದೆ, ನೀವು ಹೊಲ ಇದ್ರು ಸಹ ಕೂಲಿ ಕೆಲ್ಸಕ್ಕೆ ಹೋಗ್ತಿದ್ರು. ಯಾಕಂದ್ರೆ ಅವಾಗ ಭತ್ತ ಬೆಳೆದ್ರೆ ಆಕ್ಚುಲಿ ಮಳೆ ತುಂಬಾ ಆಯ್ತಂದ್ರೆ ಆ ಬೆಳೆನೂ ಕೂಡ ಸಿಗ್ತಿರ್ಲಿಲ್ಲ. ನಿಮ್ ಕಡೆ ಮಳೆ ಜಾಸ್ತಿ, ಬಹಳಷ್ಟು ಮಳೆ ಜಾಸ್ತಿ. ನಂತರ ಇಂಥ ಪರಿಸ್ಥಿತಿಯಲ್ಲಿ ಅವರು ಕೂಲಿ ಕೆಲ್ಸಕ್ಕೆ ಹೋಗ್ತಿದ್ರು, ನಾವು ಶಾಲೆಗೆ ಹೋಗ್ತಿದ್ವಿ. ನೀವು ಯಾವ ವರ್ಷದಲ್ಲಿ ಹುಟ್ಟಿದ್ದು? ವರ್ಷ ನಾನು 1998ರಲ್ಲಿ. 98ರಲ್ಲಿ? ಓಕೆ. ಹುಟ್ಟಿದ್ದು. ನೀವು ದೊಡ್ಡವರ? ಇಲ್ಲ, ನಮ್ಮ ಅಣ್ಣವರು ಇದ್ದಾರೆ. ನಿಮ್ಗೆ ಅಣ್ಣವರಿದ್ದಾರೆ. ಓಕೆ. ಆಕ್ಚುಲಿ ಅವ್ರದ್ದು ಮ್ಯಾರೇಜ್ ಆಗಿದೆ. ಮ್ಯಾರೇಜ್ ಆಗಿ ಒಂದು ಮಗಳಿದ್ದಾಳೆ. ಓಕೆ. ನಂದು ಈಗ ಮ್ಯಾರೇಜ್ ಆಗಿ 2 ವರ್ಷ ಆಗ್ತಾ ಬಂತು ಏಪ್ರಿಲ್ಗೆ. ಸರಿ. ಸೊ ಹೀಗಾಗಿ ನಾನು ಬಾಲ್ಯದಿಂದ ಹುಟ್ಟೂರಲ್ಲೇ SSLC ತನಕ ಮುಗಿಸ್ದೆ. ಅಂದ್ರೆ ಅದೇ ಕಲಿಯುವುದ್ರಲ್ಲಿ ಹೇಗಿದ್ರಿ ನೀವು? ಕಲಿಯುವುದರಲ್ಲಿ ಅಂದ್ರೆ ಸರ್ಕಾರಿ ಶಾಲೆಯಲ್ಲಿ ಕಲಿತೆ. ಓಕೆ. ಸರ್ಕಾರಿ ಶಾಲೆಯಲ್ಲಿ ಕಲಿಬೇಕಾದ್ರೆ ಅವಾಗೂ ಕೂಡ ತುಂಬಾ ಬಡತನ ಇತ್ತು. ಏನಾದ್ರೂ ಶಾಲೆಯಲ್ಲಿ ಇಲ್ಲ ಪಠ್ಯ ಪುಸ್ತಕ ಏನಾದ್ರು ತಗೊಂಬಾ, ಹೊಸದಾಗಿ ಈಗ ಹೊಸ ಶಾಲೆಗೆ ಈಗ 8 ಮುಗೀತು, 9ನೇದಿಗೆ ಮುಂದಿನ ತರಗತಿ ಹೋಗ್ಬೇಕಾದ್ರೆ ಸ್ವಲ್ಪ ಖರ್ಚು ಜಾಸ್ತಿ ಆಗ್ತಾ ಇತ್ತು. ಹೇಗೆ ನಾವು ಕಲಿತಾ ಇರ್ತಿದ್ವಾಗ ಆಗ ನಮಗೆ ಬಹಳಷ್ಟು ಇನ್ನೊಬ್ರು ಶಾಲೆಗೆ ಯಾರಾದರೂ ಒಂದು ಹೊಸ ಪಾಟಿ ಚೀಲ ಅಥವಾ ಏನಾದ್ರು ತೊಗೊಂಡು ಬಂದರೆ ನಮಗೊಂದು ಆಸೆ ಬರ್ತಿತ್ತು. ಇಲ್ಲಪ್ಪ, ನಮಗೂ ಇದ್ರೆ ಎಷ್ಟು ಚೆನ್ನಾಗಿರ್ತಿತ್ತು, ನಾವು ಒಂದು ಚಲೋ ಇದು. ಅವಾಗೆಲ್ಲ ಇಷ್ಟು ಹಾಪಪ್, ಈಗೆಲ್ಲ ಪ್ಯಾಂಟ್ ಇದಾವೆ, ಅವಾಗೆಲ್ಲ ಹಾಪಪ್ ಇದಿರ್ತಿದ್ದು. ಆಮೇಲೆ ನಮಗೆ ಪಾಟಿ ಚೀಲ ಅಂದ್ರೆ ಈಗ ಸಂತೆಗೆ ಹೋಗ್ತಾರಲ್ಲ ಕೈ ಚೀಲ, ಸೊ ಆ ರೀತಿ ನಾವು ತಗೊಂಡು ಹೋಗ್ತಿದ್ವಿ. ಅವಾಗ ಕೆಲವರಿಗೆಲ್ಲ ಬ್ಯಾಗ್ ಇರ್ತಿತ್ತು. ಆಮೇಲೆ ನಾವು ಮನೆಗೆ ಹೋಗಿ ನಮ್ಗೆ ಬ್ಯಾಗ್ ಬೇಕಂತ ನಾವು ಹಠ ಮಾಡ್ತಿದ್ವಿ. ಆದ್ರೆ ಅತೀವ ಬಡತನ ಕೆಲವೊಂದು ಆಸೆಗಳನ್ನು ಪೂರೈಸ್ಕೊಳಕ್ ಆಗ್ತಿರ್ಲಿಲ್ಲ. ತುಂಬಾ ಬಹಳಷ್ಟು ಜನ ಈ ಕಷ್ಟದಲ್ಲಿದ್ದಾರೆ. ಹೌದು, ಆ ಸಂದರ್ಭದಲ್ಲಿ ತುಂಬಾ ಈ ರೀತಿಯಾದ ಒಂದು ಪರಿಸ್ಥಿತಿ ಆ ಕಾಲದಲ್ಲಿತ್ತು. ಇದು ನಡುವೆ ನನ್ನ ಒಂದು ಪ್ರಶ್ನೆ, ನೀವು ಕಲಿಯುವಂತ ಈ ಕಷ್ಟದಲ್ಲಿ ಸಹ ನಿಮ್ಗೊಂದು ಆಸೆ ಇರಲಿಲ್ಲ ಏನಾದ್ರೂ ಮಾಡಬೇಕು ಎಂಬುದಾಗಿ? ಖಂಡಿತ ಬಾಸ್, ಆಸೆ ಇತ್ತು. ಯಾಕಂದ್ರೆ ನಮ್ಮ ತಂದೆ ತಾಯಿಂದ್ರು ಕಲೀಲಿಲ್ಲ. ಆ ಒಂದು ಪರಿಸ್ಥಿತಿಯಲ್ಲಿ ನಮ್ಮನ್ನಾದ್ರೂ ಕಲಿಸಿ ನಮ್ಮ ಮಕ್ಕಳನ್ನ ಒಂದು ಒಳ್ಳೆ ಒಂದು ಸ್ಥಾನಕ್ಕೆ ಇಡಬೇಕು ಅಂತ ಅವ್ರ ಆಸೆ ಇತ್ತು. ಬಟ್ ನಾನು ಕಲಿಬೇಕು, ಏನಾದರೂ ಆಗಬೇಕು. ಯಾಕಂದ್ರೆ ಈ ಬಡತನ ಇದೇ ರೀತಿ ಮುಂದುವರಿಬಾರ್ದು, ನಮ್ಮಿಂದಾದರೂ ಇದು ಕೊನೆ ಆಗ್ಬೇಕಂತೇಳಿ ನನ್ನಲ್ಲಿ ಭಾಳ ಒಂದು ಆಸೆ ಇತ್ತು. ಆದರೆ ಆ್ಯಕ್ಚುಲಿ ಆ ಒಂದು ಬಡತನ ಏನಿತ್ತಲ್ಲ, ನೋವು,
ಆ ಒಂದು ಏನಾದರೂ ಕೇಳಿದರೆ ಪಡ್ಕೊಳಕ್ಕೆ ಆಗದೇ ಇರೋದು ನನ್ನ ಶಿಕ್ಷಣದ ಮೇಲೆ ಪರಿಣಾಮ ಬೀಳ್ತಿತ್ತು. ಓಕೆ, ನಿಮ್ಗೆ ಕಲೀಲಿಕ್ಕೆ ಯಾಕೆ ಕಲಿಬೇಕೆಂಬ ಈ ರೀತಿ ಒಂದು ದುಃಖ ಆಗ್ತಿತ್ತು. ಯಾಕಂದರೆ ಈಗ ಕೊಡಕ್ಕೆ ಆಗದೇ ಇರೋರು ನಾಳೆ ದೊಡ್ಡ ದೊಡ್ಡ ಹೇಗೆ ನಮ್ಮದು ಶಿಕ್ಷಣ ಬೆಳೀತಾ ಹೋಗ್ತದೆ, ನಾವು ತರಗತಿಯಿಂದ ತರಗತಿಗೆ ಹೋಗ್ತೇವೆ, ಇದು ಖರ್ಚು ವೆಚ್ಚ ಬೆಳೀತದೆ. ಸೊ ಇಂಥ ಪರಿಸ್ಥಿತಿಯಲ್ಲಿ ಮನೆಯಲ್ಲಿರ್ತಕ್ಕಂಥ ಸಮಸ್ಯೆಗಳು, ಆಮೇಲೆ ಬೆಳೆನೂ ಕೂಡ ಸರಿಯಾಗಿ ಕೈಗೆ ಬಂದು ಸೇರ್ತಿರಲಿಲ್ಲ. ಏನಾದರೂ ಬಯಸಿದ್ರು ಕೂಡ ಅದು ಆಗ್ತಿರಲಿಲ್ಲ. ಈಗ ನಮಗೆ ಅವಾಗ ಒಂದೇ ಡ್ರೆಸ್ ಕೊಡ್ತಿದ್ರು ಶಾಲೆಯಲ್ಲಿ, ವರ್ಷಕ್ಕೆ ಒಂದೇ ಡ್ರೆಸ್ ಕೊಡ್ತಿದ್ರು. ಆ ಡ್ರೆಸ್ ಕೂಡ ಅವಾಗೆಲ್ಲ ಶಾಲೆ ಹೆಂಗಂದ್ರೆ ಕೆಳಗಡೆ ಕುಂಡಿರ್ತಿದ್ವಿ ನಾವು, ಟೇಬಲ್ ಹಾಕ್ತಿದ್ರು, ಇಲ್ಲ ಜಮ್ಖಾನ್, ಈ ರೀತಿ ಜಮ್ಖಾನ್ ಹಾಕ್ತಿದ್ರು. ಆ ಜಮ್ಖಾನ್ ಮೇಲೆ ಕೂತ್ಕೊಂಡು ಕಲಿಬೇಕಾಗಿತ್ತು. ಸೊಳ್ಳೆ ಗಿಳೆ ಎಲ್ಲ ಬರ್ತಿತ್ತು. ಯಾವುದೇ ರೀತಿಯಾದಂಥ ಆ ಸಂದರ್ಭದಲ್ಲಿ ಶಿಕ್ಷಣಕ್ಕೆ ಹೆಚ್ಚು ಒತ್ತಿರಲಿಲ್ಲ ಸರ್ಕಾರದಿಂದ ಆಗಲಿ, ಈ ರೀತಿ ಇರಲಿಲ್ಲ. ಈಗೆಲ್ಲ ತುಂಬ ಚೆನ್ನಾಗಿದೆ, ಕಲಿಯಬಹುದು, ಎಲ್ಲ ರೀತಿಯ ಸಹಾಯ ಸಹಕಾರಗಳು ಸಿಗ್ತಾ ಇದೆ. ಅವಾಗ ಏನೂ ಇರಲಿಲ್ಲ. ಆಮೇಲೆ ಅಂಥ ಪರಿಸ್ಥಿತಿಯಲ್ಲಿ ನಾವು ಮನೆಗೆ ಕರೆಂಟ್ ಸೌಲಭ್ಯ ಎಲ್ಲ ಇತ್ತು ಆ ಟೈಮಲ್ಲಿ? ಆವಾಗ ಕರೆಂಟ್ ಸೌಲಭ್ಯ ಇತ್ತು ಫಾಸ್ಟ್, ಆದರೆ ಜಾಸ್ತಿ ಕರೆಂಟ್ ಇರ್ತಿರಲಿಲ್ಲ. ಅವಾಗೆಲ್ಲ ಇದ್ರ ಲೈಟ್ ಇರ್ತಿದ್ದು, ಟ್ಯೂಬ್ಲೈಟ್ ಟೈಪ್ ಥರ, ಅದನ್ನು ತಿರುಗಿಸಿ ಅದ್ರ ಚಿಮ್ನೆಣ್ಣೆ ಹಾಕಿ ಅದನ್ನು ಹಚ್ಚಿಡಬೇಕಾಗಿತ್ತು. ಓಕೆ, ಆ ರೀತಿ ಒಂದು ಪರಿಸ್ಥಿತಿ ಇತ್ತು. ನಂತರ ಕರೆಂಟು ಈಗ ಏನಾದರೂ ಓದಬೇಕಂದ್ರೆ, ಈಗ ಎಕ್ಸಾಮ್ ಸಮೀಪ ಬಂತು, ಓದ್ಕೋಬೇಕು, ಏನಾದ್ರು ಮಾಡ್ಬೇಕಂದ್ರೆ ಕರೆಂಟ್ ಹೋಗ್ತಿದ್ವು. ಅವಾಗೆಲ್ಲ ಸರಿಯಾಗಿ ಕರೆಂಟ್ ಇರ್ತಿರಲಿಲ್ಲ. ಇಂಥ ಒಂದು ಸಂದರ್ಭದಲ್ಲಿ ನಾವು ಏನಾದರೂ ತೀರಾ ಹಳ್ಳಿ, ಅದು ಹೌದು, ತುಂಬ ಹಳ್ಳಿ ಇರೋದ್ರಿಂದ ಇಂಥ ಒಂದು ಸಂದರ್ಭದಲ್ಲಿ ನಾವು ಆ ಒಂದು ಏನು ಡ್ರೆಸ್ ಕೊಡ್ತಿದ್ರಲ್ಲ, ಆ ಡ್ರೆಸ್ ಆ್ಯಕ್ಚುಲಿ ಕೂತು ಅದನ್ನು ಯೂಸ್ ಮಾಡಿ ಹರಿತಿತ್ತು. ಅದನ್ನೇ ತಾಯಿ ಏನು ಮಾಡ್ತಿದ್ರು, ಮನೆಯಲ್ಲಿ ಅದನ್ನು ಹೊಲಿಗೆ ಹಾಕಿ ಸ್ಟಿಚ್ ಹಾಕಿ ಕೊಡ್ತಿದ್ರು. ಆಮೇಲೆ ಕೈ ಚೀಲನೇ ನಾವು ತೊಗೊಂಡು ಹೋಗಬೇಕು. ಇದೆಲ್ಲ ಮಾನಸಿಕವಾಗಿ ನಾವು ಕಲಿತಕ್ಕಂಥ ಶಿಕ್ಷಣದ ಮೇಲೆ ನಮಗೆ ಪರಿಣಾಮ ಬಿತ್ತು. ಹಾಗಾಗಿ ನಮಗೇನು ಅನ್ನಿಸ್ತು, ಇಲ್ಲಪ್ಪ ಇದರಲ್ಲಿ ನಾವಿನ್ನು ಮುಂದೆ ಹೋಗೋಕ್ಕಾಗೋದಿಲ್ಲ, ನಾವು ಏನು ಮಾಡೋದಿದೆ. ಯಾಕಂದರೆ ನಾವು ಕಲಿಬೇಕಂದ್ರೂ ಕೈಯಲ್ಲಿ ಹಣ. ತಂದೆ ತಾಯಿಯವರು ನಿಮಗೆ ಎನ್ಕರೇಜ್ ಮಾಡ್ತಿದ್ರು. ಅವ್ರು ಹೇಳ್ತಿದ್ರು, ನೀನು ಚಿಂತೆ ಮಾಡಬೇಡ, ನಾವು ಎಷ್ಟೇ ತ್ರಾಸಾದರೂ ಕೂಡ, ಎಷ್ಟೇ ಸಮಸ್ಯೆ ಬಂದರೂ ಕೂಡ ನಾವು ನಿಮಗೆ ಕಲಿಸ್ತೇವೆ ಅಂತೇಳಿ. ಆದರೆ ನಮ್ಮ ಆತ್ಮಕ್ಕೆ ಏನು ಅನ್ನಿಸ್ತಿತ್ತು ಅಂದರೆ, ನಾವು ತಂದೆ ತಾಯಿದ್ರ ಮೇಲೆ ಭಾರ ಆಗಿ ಕಲಿಬೇಕಲ್ಲ, ಅವರು ಪ್ರತಿದಿನ ದುಡಿಬೇಕಲ್ಲ, ಅದನ್ನು ನೋಡೋಕೆ ನಮಗೆ ಆಗ್ತಿರ್ಲಿಲ್ಲ. ನಿಮ್ಮ ಅಣ್ಣ ಕಲಿತಿದ್ರು? ಅಣ್ಣವರು 7ನೇ ಕ್ಲಾಸಿಗೆ ಬಿಟ್ಬಿಟ್ರು ಈ ಪರಿಸ್ಥಿತಿಯಿಂದ. ಈ ಪರಿಸ್ಥಿತಿಯಿಂದಲೇ ಅವರು ಬಿಟ್ಟು ಆಮೇಲೆ ಅವರು ಟಿವಿ ರಿಪೇರಿ, ಟಿವಿ ಎಲೆಕ್ಟ್ರಿಕಲ್ ಕೆಲಸ ಮಾಡೋದು ಕಲಿತರು, ಹೆಲ್ಪರ್ ಆಗಿ ಕಲಿತರು. ಅವರು ಆ ಕೆಲಸಕ್ಕೆ ಹೋಗಿರೋದ್ರಿಂದ ಅವರು ದುಡಿಮೆ ಇತ್ತು. ನಾನು SLC ತನಕ ಕಲಿತೆ. ಫಸ್ಟ್ ಈ ನಡುವೆ ಒಂದು ಪ್ರಶ್ನೆ, ಈಗ ಬೆಳೆಯೋ ಕಷ್ಟ ಸಮಸ್ಯೆ ಎಲ್ಲ ಇತ್ತು, ಅದರ ನಡುವೆ ನಿಮ್ಮ ಸ್ವಭಾವ ಹೇಗಿತ್ತು? ಅಂದರೆ ನೀವು ಇವತ್ತು ಬೆಳೆಯುವಾಗ ಮಕ್ಕಳು ದಾರಿ ತಪ್ಪುವಂಥ ಅವಕಾಶ ತುಂಬ ಇರ್ತದೆ. ಸೊ ಆ ದಾರಿಗೆ ಹೋಗುವ ಸಾಧ್ಯತೆ ಬಂತ, ಇಲ್ಲ ಒಂದು ರೀತಿಯ ಒಳ್ಳೆಯ ಜೀವಿತ ಇತ್ತ ನಿಮ್ಮದು? ಆ ಸಂದರ್ಭದಲ್ಲಿ ನಮ್ಮ ಮನೆಯಲ್ಲಂತೂ ನಾವು ಅಂತ ಯಾವುದೇ ರೀತಿಯಾದಂಥ ಬೇರೆಯವ್ರ ಜೊತೆ, ಅಂದರೆ ಲೋಕದ ರೀತಿಯಲ್ಲಿ ನೋಡುವಾಗ ಆ ಸ್ನೇಹಿತರಾಗಲಿ ಅವರಾಗಲಿ ಅವ್ರ ಜೊತೆ ಬೆರ್ತಾಗ ಸಹಜವಾಗಿ ಒಬ್ಬ ವ್ಯಕ್ತಿ ಹಾದಿ ತಪ್ಪಬೇಕಾಗ್ತದೆ. ಆ ರೀತಿ ನಮಗೆ ನಮ್ಮ ತಂದೆ ತಾಯಿ ಸಂಪರ್ಕ ಇಟ್ಟಿರಲಿಲ್ಲ. ಅಂದರೆ ತಂದೆ ತಾಯಿ ನಿಮಗೆ ಕರೆಕ್ಟ್ ಆದ ಮಾರ್ಗದರ್ಶನ ಮಾರ್ಗದರ್ಶನ ಕೊಡ್ತಿದ್ರು. ತಪ್ಪು ಮಾಡಿದಾಗ ಶಿಕ್ಷೆ ಕೊಡ್ತಿದ್ರು, ಇದು ತಪ್ಪು ಅಂತ ಹೇಳ್ತಿದ್ರು. ಈ ರೀತಿ ಒಂದು ಭಯದ ವಾತಾವರಣ ನಮ್ಮಲ್ಲಿತ್ತು. ನಮ್ಮ ತಂದೆ ಯಾವಾಗೂ ಕೂಡ ಅದನ್ನು ನಮಗೆ ಮಾಡ್ತಿದ್ರು. ಯಾಕಂದರೆ ನಾವು ಇನ್ನೊಬ್ಬರ ಮೇಲೆ ಭಾರ ಆಗಬಾರ್ದು. ಆಮೇಲೆ ನಮಗೆ ಆ ರೀತಿ ಇಟ್ಟಿರೋದ್ರಿಂದ ಇವತ್ತಿನವರೆಗೂ ಇಷ್ಟು ನಮ್ಮ ಕುಟುಂಬದಲ್ಲಿ ತುಂಬ ಜನ ಇದ್ದಾರೆ. ಆದರೆ ಒಂದು ಕೂಡ ಯಾವುದೇ ದುಶ್ಚಟಗಳಾಗಲಿ, ಇನ್ನೊಬ್ಬರಿಗೆ ನಿಂದೆ ಮಾಡೋದಾಗಲಿ, ಇನ್ನೊಬ್ಬರೊಟ್ಟಿಗೆ ಏನೋ ಒಂದು ತಪ್ಪಾದ ಮಾರ್ಗದಲ್ಲಿ ಹೋಗೋದಾಗಲಿ ನಾವು ಯಾರೂ ಇವತ್ತಿನವರೆಗೂ ಇಲ್ಲ. ಅಂದರೆ ಅಷ್ಟು ಒಳ್ಳೆ ತಂದೆ ತಾಯಿಯ ಒಂದು ಶಿಕ್ಷೆ, ಮಾರ್ಗದರ್ಶನ ಎಷ್ಟು ಒಳ್ಳೆ ಮಾರ್ಗಕ್ಕೆ ನಡೆಸ್ತದೆ. ಹೌದು ಪಾಸ್ ಅಲ್ವಾ? ಇವತ್ತು ಮಕ್ಕಳಿಗೆ ಮಾರ್ಗದರ್ಶನ ಮಾಡುವಾಗ, ಶಿಕ್ಷೆ ಕೊಡುವಾಗ, ತಪ್ಪಿಸುವಾಗ ಮಕ್ಕಳು ಇವತ್ತು ಎದುರು ಬೀಳುವಂಥದ್ದು ನೋಡ್ತಾ ಇದೆ. ಆದರೆ ನೀವೇ ಒಂದು ಒಳ್ಳೆಯ ಸಾಕ್ಷಿ. ಖಂಡಿತವಾಗಿ ತಂದೆ ತಾಯಿ ಎಷ್ಟು ಮಾರ್ಗದರ್ಶನ. ಅಷ್ಟೇ. ಮುಂದೆ ಈಗ ನೀವು 10th ನೀವೇನು ಕಲ್ತಿರಿ, 10th SSLC ಮುಗಿಸಿದ್ರೆ ನಂತರ ನಿಮ್ಮ ಜೀವಿತದಲ್ಲಿ ಮುಂದೆ ಕಲೀಲಿಕ್ಕೆ ಸಾಧ್ಯವಾಯ್ತಾ? ಹೇಗೆ? ಫಸ್ಟ್ ಅವಾಗ ನೋಡುವಾಗ SLC ನಾನು ಮುಗಿಸಿದ ಮೇಲೆ ನನಗೆ ಅನ್ನಿಸ್ತು, ಇನ್ನು ನಾನು ಮುಂದೆ ಕಲಿಬಾರ್ದು. ಯಾಕೆ ಅಂತಂದರೆ ಕಲಿತರೂ ಕೂಡ ನಾನು ಹೋಗಿ ಗುರಿ ಮುಟ್ಟೋಕ್ಕಾಗಲ್ಲ. ಯಾಕಂದರೆ ಗುರಿ ಮುಟ್ಟಕ್ಕೆ ಯಾಕಾಗಲ್ಲ ಅಂದರೆ ಅತೀವ ಬಡತನ ಇದೆ. ಇದನ್ನೆಲ್ಲ ನಾನು ಎದುರು ಹಾಕ್ಕೊಂಡು ಮುಂದೆ ಹೋಗ್ತೇನೆ ಅನ್ನೋದು ಅಕ್ಷರಶಃ ನನ್ನ ಜೀವಿತದ ಮೇಲೆ ಇರ್ತಕ್ಕಂಥ ನಂಬಿಕೆನೇ ನಾನು ಕಳ್ಕೊಂಡೆ. ನಾನು ಗುರಿ ಮುಟ್ತೇನೆ ಅನ್ನುವಂಥ ನಂಬಿಕೆ. ನಿಮಗೆ ಯಾರು ಸಹಾಯ ಮಾಡೋರು, ಯಾರು ಮುಂದೆ ಬರಲಿಲ್ಲ ಆ ಸಂದರ್ಭದಲ್ಲಿ? ಯಾರೂ ಕೂಡ. ಯಾಕಂದರೆ ಬಡತನನೇ ಪ್ರತಿಯೊಬ್ಬರಿಗೂ ಇತ್ತು, ನಮಗಂತ ಅಷ್ಟೇ ಅಲ್ಲ, ಎಲ್ಲರಲ್ಲಿಯೂ ಕೂಡ ಆ ಸಮಸ್ಯೆ ಇತ್ತು. ಯಾರ ಹತ್ರನೂ ಸಹಾಯ ಮಾಡಿ ಅವನ ಮೇಲಕ್ಕೆ ಎತ್ತಬೇಕಂತಕ್ಕಂಥ ಶಕ್ತಿ ಇರಲಿಲ್ಲ.
ಯಾಕಂದ್ರೆ ಅವ್ರವ್ರ ಜೀವನಕ್ಕೆ ಅವ್ರವ್ರು ಪ್ರತಿದಿನ ಕಷ್ಟಪಡ್ತಾರೆ. ಅಂದ್ರೆ ನಿಮ್ಮ ತಂದೆಗೆ ನೀವು ಆಲ್ರೆಡಿ ಹೇಳಿದ್ರೆ 6 ಜನ ಅಣ್ಣ ತಮ್ಮಂದಿರು ಅಂತ ಹೇಳಿ. ಅವರಲ್ಲಿ ಯಾರು ಸಹ ಒಂದು ರೀತಿಯ ಇರಲಿಲ್ಲ ಪಾಸ್. ಯಾಕಂದರೆ ಕೆಲವೊಬ್ರು ಅದರಲ್ಲಿಯೂ ಕೂಡ ಕೆಲವೊಬ್ರು ಕೂಲಿ ಕೆಲಸ ಮಾಡ್ತಿದ್ರು, ಕೆಲವೊಬ್ರು ಊರು ಬಿಟ್ಟೆ ಬೇರೆ ಇನ್ನೊಂದು ಸ್ಥಳಕ್ಕೆ ಹೋಗಿ ದುಡಿದು ಜೀವನ ಮಾಡ್ತಿದ್ರು. ಇಂಥ ಸಂದರ್ಭದಲ್ಲಿ ಆಮೇಲೆ ನಮ್ಮ ತಂದೆ ತಾಯಿಂದ್ರೆ ಹೆಂಗಂದರೆ ಯಾವುದೇ ವಿಷಯ ಇದ್ದರೂ ಕೂಡ ಎಷ್ಟು ಸಾಧ್ಯನೋ ತಮ್ಮಿಂದ ಅದನ್ನು ಫೇಸ್ ಮಾಡೋಕ್ಕೆ ನೋಡ್ತಿದ್ರು ಹೊರತು ಇನ್ನೊಬ್ರ ಹತ್ರ ಕೈ ಚಾಚ್ತಿರ್ಲಿಲ್ಲ. ಅದನ್ನು ನಮಗೂ ಕೂಡ ಅವ್ರು ಕಲಿಸ್ಕೊಟ್ರು. ಎಷ್ಟೇ ಸಮಸ್ಯೆ ಬಂದರೂ ಕೂಡ ನಾವು ಅದನ್ನು ಎದುರಿಸ್ಬೇಕು ಹೊರತು ನಾವು ಕೈ ಚಾಚೋದ್ರಲ್ಲಿ ಅರ್ಥ ಇಲ್ಲ. ಯಾಕಂದರೆ ನಮ್ಮಲ್ಲಿ ನಾವೇ ಜಿಗುಪ್ಸೆ ಉಂಟಾಗಿ ನಾವು ಧೈರ್ಯ ಕಳ್ಕೊಂಡ್ಬಿಡ್ತೇವೆ. ಇದನ್ನು ಅವರು ನಮಗೂ ಕಲಿಸ್ತಿದ್ರು ಮತ್ತು ಅವರು ಕೂಡ ಆ ಕೆಲಸ ಮಾಡ್ತಿದ್ರು. ಓಕೆ, ಹಾಗಾದ್ರೆ ನಿಮಗೆ ಮುಂದೆ ಸ್ಟಡಿ ಮಾಡೋದನ್ನು ನೀವು ಅಲ್ಲಿಗೆ ಬಿಟ್ಬಿಟ್ಟು ಅದು ನಿಮಗೆ ಆಸೆ ಇತ್ತಾ? ಇತ್ತು, ಖಂಡಿತ. ನನಗೆ ಬಹಳಷ್ಟು ಶಿಕ್ಷಣದ ವಿಷಯದಲ್ಲಿ, ಕಲಿಯೋ ವಿಷಯದಲ್ಲಿ ನನಗೆ ಆಸೆ ಇತ್ತು. ಆದರೆ ಈ ರೀತಿ ನೋಡುವಾಗ ನಾನು ಶಿಕ್ಷಣ ಬಿಡುವಾಗಲೂ ಕೂಡ ತುಂಬ ದುಃಖದಿಂದ ಬಿಟ್ಟಿದ್ದೇನೆ. ಯಾಕಂದರೆ ಕೆಲವೊಬ್ಬರು ಈಗ ನನ್ನ ಜೊತೆ ಕಲಿತವ್ರೆ ಆರ್ಮಿಯಲ್ಲಿದ್ದಾರೆ, ಯೋಧರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ, ಕೆಲವೊಂದು ಬ್ಯಾಂಕ್ಗಳಲ್ಲಿದ್ದಾರೆ, ಭಾಳಷ್ಟು ಸ್ಥಳಗಳಲ್ಲಿ ಈಗ ನನ್ನ ಜೊತೆ ನನ್ನ ಕ್ಲಾಸ್ಮೇಟ್ಗಳೇ ಎಷ್ಟೋ ಜನ ಇವತ್ತು ನೌಕರಿ ಮಾಡ್ತಾ ಇದ್ದಾರೆ, ಉತ್ತಮವಾದ ಕೆಲಸದ ಇದರಲ್ಲಿದ್ದಾರೆ. ಅಷ್ಟೇ. ಓಕೆ, ನಿಮ್ಮ ಸ್ಟಡಿದು ಯೋಚನೆ ಬಿಟ್ಬಿಟ್ರಿ. ಆದರೆ ಆ ದಿನಗಳಲ್ಲಿ ಯವನಪ್ರಾಯ, ನೀವು ಯಾವ ಮಾರ್ಗವನ್ನು ಹಿಡಿದ್ರಿ? ಆ ಸಂದರ್ಭದಲ್ಲಿ ನೋಡುವಾಗ ನಾನು ದುಡಿಬೇಕನ್ನತಕ್ಕಂಥದ್ದು ವಿಚಾರ ಬಂತು. ದುಡಿಬೇಕು, ಯಾಕಂದರೆ ನಾನು ದುಡಿದು ನನ್ನ ಆಸೆಗಳೇನಿದ್ದು ಅದನ್ನು ನನ್ನ ದುಡಿಮೆಯಿಂದ ಆದರೂ ನಾನು ಅದನ್ನು ಕಟ್ಕೋಬೇಕು ಅನ್ನುವಂಥದ್ದು ನನ್ನ ಒಂದು ಮನಸ್ಸಿನಲ್ಲಿ ಬಂತು. ನಾನು ಅದನ್ನು ಭಾಳಷ್ಟು ಸೀರಿಯಸ್ ಆಗಿ ತೊಗೊಂಡೆ. ಆಮೇಲೆ ನಂತರ ನಾನು ಇಲ್ಲಿದ್ದು ನಾನು ಏನೂ ಸಾಧನೆ ಮಾಡೋಕ್ಕಾಗಲ್ಲ, ನನ್ನ ಊರಲ್ಲಿ ಇದ್ಕೊಂಡು ನಾನು ಇದನ್ನೆಲ್ಲ ನೋಡ್ತಾ ನಾನು ಸಾಧನೆ ಮಾಡೋಕ್ಕಾಗಲ್ಲ ಅಂಥೇಳಿ ಊರು ಬಿಟ್ಟು ಮಹಾರಾಷ್ಟ್ರ ಊರು ಸೈಡ್ ಹೋಗಿ ಅಲ್ಲಿ ಕಟ್ಟಡ ಕಾರ್ಮಿಕನಾಗಿ ಒಂದು ಹೆಲ್ಪರ್ ಆಗಿ ಅಲ್ಲಿ ಕೆಲಸ ಮಾಡ್ತಾ ಪ್ರಾರಂಭ ಮಾಡಿದೆ. ಮಹಾರಾಷ್ಟ್ರ ಆ ಏರಿಯಾ ನಿಮ್ಮ ಊರ ಕಡೆ ಮರಾಠಿ ಎಲ್ಲ? ಹೌದು, ತುಂಬಾ ಜಾಸ್ತಿ ಮರಾಠಿನೇ ಮಾತಾಡ್ತಾರೆ ನಿಮ್ಮ ಕಡೆ. ಹೌದು. ಸೊ ಅದರಿಂದ ಮಹಾರಾಷ್ಟ್ರದಲ್ಲಿ ನಿಮ್ಗೆ ಕಷ್ಟ ಆಗ್ಲಿಲ್ಲ. ಸೊ ಅಲ್ಲಿ ಮನೆ ಬಿಟ್ಟು ಊರಿಗೆ ಬಿಟ್ಟು ಹೋದ್ರಿ ಕೆಲಸಕ್ಕೆ, ದುಡಿಮೆ ಅಂತ ಕಟ್ಟಡ ಕೆಲಸಕ್ಕೆ. ಅದು ಬಹಳ ಪರಿಶ್ರಮದ ಕೆಲಸ. ಸಣ್ಣ 16 ವರ್ಷದ ಹೆಂಗ್ ಹುಡುಗ ಫಸ್ಟ್ ಆ ಟೈಮಲ್ಲಿ ಖಂಡಿತವಾಗಿಯೂ ಕೂಡ ಕೆಲಸಕ್ಕೆ ಹೋದ್ವಿ. ನಮಗೆ ಆ ಇಟ್ಟಿಗೆ ಎತ್ತುವಾಗ ನೆನಪು ಬರ್ತಿತ್ತು ನನಗೆ, ನಾನು ಕಲ್ತಿದ್ರೆ ಈ ಕಷ್ಟ ಬರ್ತಿರ್ಲಿಲ್ಲ ಅಂತೇಳಿ. ಮತ್ತು ಈ ಪರಿಸ್ಥಿತಿಗೆ ನಾವು ಬರ್ತಿರ್ಲಿಲ್ವಲ್ಲ, ಆದರೆ ನಾನು ಮಾಡಲೇಬೇಕು, ಹೋಗೋಕ್ಕೂ ಆಗಲ್ಲ. ಯಾಕಂದರೆ ದುಡಿಬೇಕು, ದುಡಿದೇ ಹೋದರೆ ಜೀವನ ನಡೆಯಲ್ಲ. ಇಂಥ ಒಂದು ಸ್ಥಿತಿಯಲ್ಲಿ ನಾವು ಬಂದುಬಿಟ್ಟಿದ್ದೇವೆ. ನೀವು ಹೋಗಿ ಮುಖ ಹೆಂಗೆ ತೋರಿಸೋದು? ತಂದೆ ತಾಯಿದ್ರೆ ಮುಖ ತೋರ್ಸೋಕ್ಕಾಗಲ್ಲ. ಅದಕ್ಕೆ ಅದನ್ನು ಎತ್ತಬೇಕಾದ್ರೆ ನೀರು ಬರ್ತಿತ್ತು, ಅಳ್ತಿದ್ವಿ ನಾವು. ಅಷ್ಟು ಶಕ್ತಿನೂ ಇರಲಿಲ್ಲ, ದುಡಿಯೋ ವಯಸ್ಸು ಕೂಡ ಆಗಿರಲಿಲ್ಲ. ಅಂಥ ಒಂದು ಸಂದರ್ಭದಲ್ಲಿ ಹೇಗೋ ಕಾಲ ಕಳೀತಿದ್ವಿ, ದುಃಖದಲ್ಲಿ, ನೋವಿನಲ್ಲಿ. ಒಟ್ಟು ದುಡಿಬೇಕು, ಮಾಡಬೇಕು. ಅವಾಗಿನ ಕಾಲದಲ್ಲಿ 200 ರೂಪಾಯಿ 200 ರೂಪಾಯಿ ಕೊಡ್ತಿದ್ರು ದಿನಗೂಲಿ. ಸೊ ನೀವು ಅದನ್ನ ಉಳಿಸಿ ಮನೆಗೆ ಏನಾದರೂ ಕಲಿಸ್ತಿದ್ರು? ಹೌದು, ನಾವು ಯಾವುದೇ ದುಶ್ಚಟಗಳಂತೂ ಮಾಡ್ತಿರಲಿಲ್ಲ ಮೊದಲನೇದಾಗಿ. ಆಮೇಲೆ ತಲೆನೇ ಇರ್ತಿತ್ತಪ್ಪ ಅಂದರೆ, ಈಗ ನಾನು ಏನಾದರೂ 1 ರೂಪಾಯಿ ಖರ್ಚು ಮಾಡಿದರೆ ಸೊ ಅಲ್ಲಿ ಕೊಡಬೇಕಲ್ಲ ಅನ್ನೋ ಒಂದು ಆಲೋಚನೆ ಇರ್ತಿತ್ತು. ದುಶ್ಚಟಕ್ಕೆ ಬಿಡುವ ಅವಕಾಶ, ಯಾಕಂದರೆ ನಿಮ್ಮ ಕೈಯಲ್ಲಿ ಹಣ ಬಂತು, ನೀವು ಊರು ಬಿಟ್ಟು ಹೋಗಿದ್ರೆ, ತಂದೆ ತಾಯಿಯ ಮಾರ್ಗದರ್ಶನ ಇಲ್ಲ. ಸೊ ದುಶ್ಚಟಕ್ಕೆ ಬೀಳುವಂಥ ಅವಕಾಶ ಬಂದಿಲ್ಲ ಅಷ್ಟೇ? ಭಾಳ ಸಲ ಬಂದಿತ್ತು. ಹೇಗೆ ಅದರಿಂದ ಹೊರ ಬಂದ್ರಿ ನೀವು? ಆ್ಯಕ್ಚುಲಿ ಆ ಸಂದರ್ಭದಲ್ಲಿ ನೋಡಬೇಕಾದ್ರೆ ನಮಗೆ ಈ ಅನುಭವಿಸಿದ ಕಷ್ಟಗಳಿದ್ವಲ್ಲ, ಆ ಸಂದರ್ಭದಲ್ಲಿ ಹಣ ಇದ್ದರೂ ಕೂಡ ಆ ಒಂದು ಆಲೋಚನೆ ನಮಗೆ ಬಿಟ್ಟು ಹೋಗ್ತಿರ್ಲಿಲ್ಲ. ಇಲ್ಲಪ್ಪ, ನಾವು ಇಷ್ಟು ಬಡತನದಲ್ಲಿ ಬೆಳೆದು ಬಂದಿದ್ದೇವೆ, ಇದು ನಾವು ದುಡ್ದಿದ್ದೇನೆಂದರೆ ಈ ಹಣ ಒಳ್ಳೆಯದಕ್ಕಾಗಿ ಯೂಸ್ ಆಗಬೇಕು. ನಾನು ಮುಂದೆ ಜೀವನ ನಂದಿದೆ, ನಾನು ಏನಾದರೂ ಮಾಡ್ಬೋದು, ಏನಾದರೂ ಕಲಿಬೋದು. ಆದರೆ ಈ ದುಡ್ಡು ತುಂಬ ಕಷ್ಟದಿಂದ ದುಡ್ದಿರುವಂಥ ದುಡ್ಡು, ಇದನ್ನು ನಾನು ಕೆಟ್ಟದಕ್ಕೆ ಯೂಸ್ ಮಾಡಬಾರ್ದು. ಯಾಕಂದ್ರೆ ನನ್ನ ಜೊತೆ ಕೆಲಸ ಮಾಡೋರು ಎಷ್ಟೋ ಜನ ಕುಡಿತಿದ್ರು, ಮಾಡ್ತಿದ್ರು. ಏನು ಈ ಕಟ್ಟಡ ಕೆಲಸ ಅಂತೇಳಿ ಸುಲಭದ ಕೆಲಸ ಅಲ್ಲ, ಸಾಯಂಕಾಲ ಆಗೋ ಸುಸ್ತಾಗ್ತದೆ, ಅದಕ್ಕೆ ಹೆಚ್ಚಾಗಿ ಕುಡಿಲಿಕ್ಕೆ ದಾಸರಾಗಿ ಬಿಡ್ತಾರೆ. ಬಟ್ ಆದರೆ ನಿಮಗೆ ತಂದೆ ತಾಯಿಯ ಮಾರ್ಗದರ್ಶನ ಮತ್ತು ನೀವು ಬಂದ ಪಟ್ಟ ಕಷ್ಟ ಅಥವಾ ಬಡತನ ನಿಮ್ಮನ್ನು ಎಚ್ಚರಿಸ್ತಾ ಇತ್ತಲ್ವ? ಹೌದು ಬಾಸ್. ಆ ಸಂದರ್ಭದಲ್ಲಿ ನೋಡಬೇಕಾದ್ರೆ ನನಗೊಂದು ಆಸೆ ಇತ್ತು, ನಾನು ಬೈಕ್ ತೊಗೋಬೇಕಂತೇಳಿ. ಬೈಕ್ ತೊಗೋಬೇಕಂತ ಆಸೆ ಇದ್ದಾಗ ನನಗೆ ಸಹಾಯ ಮಾಡೋದಕ್ಕೆ ನಮ್ಮ ತಂದೆ ತಾಯಿ ಹತ್ರನೂ ದುಡ್ಡು ಇರಲಿಲ್ಲ, ಯಾರೂ ಕೂಡ ದುಡ್ಡು ಕೊಡಲಿಲ್ಲ. ಅವಾಗ ನಾನು ದುಡ್ದು ಬಂದ ಹಣನೇ ಒಂದು 16,000 ಇತ್ತು ಅವಾಗ. ಆ ದುಡ್ಡು ತೊಗೊಂಡು ನಾನು ಲೋನಲ್ಲಿ
ಅವಾಗ ಅವರು ಒಂದು 20,000 ಆದರೂ ತುಂಬಬೇಕು, ಡೌನ್ ಪೇಮೆಂಟೇ 20 ಕಟ್ಟಬೇಕಂದ್ರು. ಆದರೆ ನನ್ನ ಹತ್ರ ಅಲ್ಲಿ ಇಲ್ಲಿ ಹುಡುಕಿ ಕೊನೆಗೆ 16,000 ಜಮಾ ಮಾಡಿದೆ. 16,000 ತುಂಬಿದ ಮೇಲೆ ಒಂದು 2 ತಿಂಗಳು ಒಂದು ಲೋನ್ ಮಾಡಿಸ್ಕೊಡುವಂಥ ಟೈಮ್ ಕೇಳಿಕೊಂಡು ನಾನು ಹೋಗಿ ಮತ್ತೆ ನನಗೆ ದುಡಿದು ಹಣ ಕಳಿಸ್ತೇನೆ ಅಂಥೇಳಿ ಸುಮಾರು 64,000 ಒಂದು ಬೈಕ್ ರೇಟು. ಆವಾಗ 2015ರಲ್ಲಿ 64,000 ಇತ್ತು. ಆಮೇಲೆ ಸಾಲ 45,000 ನನ್ನ ಮೇಲೆ ಆಯಿತು. ನಂತರ ಇದಾದಮೇಲೆ ನಾನು ಬೈಕ್ ತೊಗೊಳ್ಳುವಾಗ ನಮ್ಮ ತಂದೆ ನನಗೊಂದು ಮಾತು ಹೇಳಿದರು, ಯಾವುದೇ ಕಾರಣಕ್ಕೂ ಬ್ಯಾಂಕ್ನವರು ನಮ್ಮ ಮನೆಗೆ ಬರೋ ಹಾಗಿಲ್ಲ, ಸಾಲ ತುಂಬು ಅಂಥೇಳಿ. ನೀನು ಏನು ತೊಗೊಂಡಿದೆಯಲ್ಲ ಅದನ್ನು ನೀನೇ ಕಷ್ಟಪಟ್ಟು ನೀನೇ ಹರಿಬೇಕು ಅಂಥೇಳಿ ಹೇಳಿದರು ಅವಾಗ. ಆಮೇಲೆ ನನಗೊಂದು ಧೈರ್ಯ ಇತ್ತು, ಏನಪ್ಪ ಅಂದರೆ ನಾನು ಏನಾದರೂ ಈಗ ಇದರಲ್ಲಿ ಕೈ ಹಾಕಿ ಹಿಂಸರಿದ್ರೆ ನನ್ನ ಜೀವನನೇ ಇದೇ ರೀತಿ ಆಗ್ತಾ ಹೋಗ್ತದೆ. ಏನಾದರೂ ಮಾಡಿ ನಾವು ದುಡಿಬೇಕು ಮತ್ತು ಇದನ್ನು ಫೇಸಲಾ ಮಾಡಬೇಕು, ಅಂದರೆ ಇದನ್ನು ಎದುರಿಸಬೇಕು ಅನ್ನುವಂಥದ್ದು ತಲೆಯಲ್ಲಿ ಭಾಳ ಇತ್ತು. ಅದಕ್ಕೆ ಎಂಥ ನಿರ್ಧಾರ ತೊಗೊಳ್ಳೋದಕ್ಕೂ ನಾನು ಹಿಂಜರಿತಿರಲಿಲ್ಲ. ಇದರಿಂದ ಏನಾದರೂ ಒಂದು ಒಳ್ಳೆಯದಾಗ್ತದಂದರೆ ಅದನ್ನು ನಾನು ಮಾಡೋಕ್ಕೆ ಸಿದ್ಧನಿದ್ದೆ. ಆ ಸಂದರ್ಭದಲ್ಲಿ ನಾನು ಬೈಕ್ ತೊಗೊಂಡ್ಮೇಲೆ ನಾನು ರಿಟರ್ನ್ ಕೆಲಸಕ್ಕೆ ಹೋದೆ ಅಲ್ಲ, ಕೆಲಸಕ್ಕೆ ಹೋದಾಗ ಅವಾಗ ನನಗೆ ನನ್ನ ಮೇಲೆ ಸಾಲ ಇದೆಯಪ್ಪ, ನಾನು ಇದನ್ನು ಹರಿಬೇಕು, ಮನೆಗೆ ಯಾವುದೇ ಕಾರಣಕ್ಕೂ ಒಂದು ಆಲೋಚನೆ ನನ್ನನ್ನು ದುಡಿಯೋ ಥರ ಮಾಡ್ತಿತ್ತು. ಮತ್ತು ಯಾವುದೇ ಕಾರಣಕ್ಕೂ ದುಶ್ಚಟಗಳ ಕಡೆ ಹತ್ರ ಹೋಗೋಕ್ಕೆ ಬಿಡ್ತಿರಲಿಲ್ಲ. ಆಮೇಲೆ ರಾತ್ರಿ ಹಗಲಿ ಒಂದು ಬೆಳಿಗ್ಗೆ ಮಾರ್ನಿಂಗ್ 7 ಗಂಟೆಗೆ ಕೆಲಸಕ್ಕೆ ಹತ್ತಬೇಕು, ಅದು ಬರೀ ಅನ್ನ ಊಟ ಮಾಡಿ 7 ಗಂಟೆಗೆ ಹತ್ತಿದ್ರೆ ರಾತ್ರಿ 3 ಗಂಟೆ ತನಕ ಕೆಲಸ ಮಾಡಬೇಕು. ಕಟ್ಟಡ ಕೆಲಸ ರಾತ್ರಿ 3 ಗಂಟೆ ತನಕ, ಅಂದರೆ ಡಬಲ್ ಹಜಿರಿ ಕೊಡ್ತಿದ್ರು ನಿಮಗೆ 2 ಆಳು. ಯಾಕಂದರೆ 2 ಆಳು ತೊಗೊಂಡ್ರೆ ಬೇಗ ಸಾಲ ಹರಿತದಲ್ಲ ಅಂತೇಳಿ. ಆಮೇಲೆ ಕಾಲಿಗೆಲ್ಲ ಸಿಮೆಂಟು ಅದು ಕೆಮಿಕಲ್ ಇರ್ತದೆ, ಅದೆಲ್ಲ ತೂತು ಬಿದ್ದು ಬ್ಲಡ್ ಎಲ್ಲ ಹೋಗ್ತಿತ್ತು ಕಾಲಿಂದ. ಭಾಳಷ್ಟು ಅಂಥ ಸ್ಥಿತಿಯಲ್ಲಿ ನಾವು ಆ ಸಾಲ 2.5 ವರ್ಷದಲ್ಲೇ ಆ ಸಾಲನ ಹರ್ಕೊಂಡ್ಬಿಟ್ಟೆ. ಹರ್ಕೊಂಡು ಗಾಡಿ ನಂದು ಮಾಡಿಕೊಂಡೆ, ಅದನ್ನು ಕೈಗೆ ತೊಗೊಂಡೆ. ಅವತ್ತಿಂದ ನಾನು ಶೋರೂಮ್ದ ಹೊರಗೆ ತೆಗೆಯುವಾಗ್ಲೇ ಅವಾಗ ಪಾಸ್ಟರ್ ಒಬ್ಬರು ಇದ್ದರು, ಅವರು ಅದನ್ನು ಪ್ರೇಯರ್ ಮಾಡಿದರು. ಅಂದರೆ ಈಗ ಪಾಸ್ಟ್ ಅಂತ ಹೇಳುವಾಗ ನಿಮಗೆ ಸುವಾರ್ತೆ ಸಿಕ್ಕಿತಾ? ನಿಮಗೆ ಯೇಸುಸ್ವಾಮಿನ ಅಂಗೀಕರಿಸಿದ ಹೇಗೆ? ಆ ಸಂದರ್ಭದಲ್ಲಿ ನೋಡಬೇಕಾದ್ರೆ ನಮ್ಮ ಅಜ್ಜಿಯವರಿದ್ದರು. ನೀವು ಅಂದರೆ ಯೇಸುಸ್ವಾಮಿಯನ್ನು ಮೊದಲೇ ತಿಳ್ಕೊಂಡಿದ್ದೀರಿ? ಯೇಸುಸ್ವಾಮಿ ನನಗೆ ಮೊದಲೇ ಗೊತ್ತಿತ್ತು, ಅಂದರೆ ಯಾವ್ರ ಮುಖಾಂತರ, ನಮ್ಮ ಕುಟುಂಬಸ್ಥರ ಮುಖಾಂತರ. ಓಕೆ. ನಮ್ಮ ತಂದೆ ತಾಯಿಯವ್ರನ್ನ ಕಂಡುಕೊಂಡಿರಲಿಲ್ಲ? ನಾವು ಕಂಡುಕೊಂಡಿರಲಿಲ್ಲ. ಓಕೆ. ನಮ್ಮ ತಂದೆಯವರ ತಾಯಿಯವರು ನಂಬ್ತಿದ್ರು. ಅಂದರೆ ನಮ್ಮ ಅಜ್ಜಿಯವ್ರಿಗೆ ಕ್ಯಾನ್ಸರ್ ಆಗಿತ್ತು, ಗಂಟಲಿಗೆ ಕ್ಯಾನ್ಸರ್ ಆದಾಗ ಆ ಸಂದರ್ಭದಲ್ಲಿ ಇವರು ಬದುಕೋದಿಲ್ಲ, ಮನೆಗೆ ತೊಗೊಂಡು ಹೋದರೆ ಎಷ್ಟು ದಿನ ಬದುಕ್ತಾರೆ ಅಷ್ಟು ದಿನ ಇದು ಮಾಡಿರಿ ಅಂಥೇಳಿ ಡಾಕ್ಟ್ರು ಹುಬ್ಬಳ್ಳಿಯಲ್ಲಿ ಕಿಮ್ಸ್ ಆಸ್ಪತ್ರೆ ಇದೆ, ಸರ್ಕಾರಿ ಹಾಸ್ಪಿಟಲು. ಅಲ್ಲಿಂದ ಅವ್ರು ಹೇಳಿದಾಗ ಇದು ಆಗೋದಿಲ್ಲ, ಮತ್ತು ನೀವು ಎಷ್ಟು ದಿನ ಬದುಕಲಿ ತೊಗೊಂಡು ಹೋಗ್ರಿ ಅಂತ ಹೇಳುವಾಗ ನಮ್ಮ ತಂದೆಯವರ ಕೊನೆಯ ತಮ್ಮ ಗಂಗಾರಾಮ್ ದಂಡಿ ಅಂತೇಳಿ ಅವರು ಈಗ ಪಾಸ್ಟರಾಗಿ ಗಡಿಂಗ್ಲೇಸ್ದಲ್ಲಿ ಮಹಾರಾಷ್ಟ್ರದಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಸೊ ಆ ಸಂದರ್ಭದಲ್ಲಿ ಫಸ್ಟು ನಮ್ಮ ಕುಟುಂಬದಲ್ಲೇ ನಂಬಿರೋರೇ ಅವರು, ಯೇಸುಸ್ವಾಮಿ ನಂಬಿರೋದೇ ಅವರು. ಅವಾಗ ಅವರು ಪಾಸ್ಟರಾಗಿ ಸೇವೆ ಮಾಡ್ತಿದ್ರು ಮಹಾರಾಷ್ಟ್ರದಲ್ಲಿ. ಅವಾಗ ಇಲ್ಲ, ನಿಮ್ಮ ತಾಯಿ ಇನ್ನು ಕೊನೆ ಸ್ಟೇಜಲ್ಲಿದ್ದಾಳೆ, ಬಂದು ನೋಡ್ಕೊಂಡು ಹೋಗಪ್ಪ ಅಂಥೇಳಿ ಅವ್ರಿಗೆ ಫೋನ್ ಮಾಡಿದರು. ಫೋನ್ ಮಾಡಿದ ಮೇಲೆ ನಮ್ಮ ತಂದೆಯವರು ಕೂಡ ಏನು ಅರಿಕೆ ಮಾಡಿದ್ರಂದರೆ, ನಮ್ಮ ತಾಯಿಯನ್ನು ಹೇಗಾದರೂ ಮಾಡಿ ಕ್ಯಾನ್ಸರಿಂದ ರಕ್ಷಿಸಿದರೆ ನಾನು ಸಂಪೂರ್ಣವಾಗಿ ನಾನು ನಂಬ್ತೇನಪ್ಪ, ನೀನು ಸತ್ಯ ಅಂತ ತಿಳ್ಕೊತೇನೆ ಅಂಥೇಳಿ ನಮ್ಮ ತಂದೆಯವರು ಪ್ರಾರ್ಥನೆ ಮಾಡಿದರು. ನಂತರ ಗಂಗಾರಾಮ್ ಪಾಸ್ಟರ್ ಅವರು ಬಂದ ಮೇಲೆ ಅವ್ರ ತಾಯಿಯನ್ನು ನೋಡಿ ಕೊನೆ ಇದರಲ್ಲಿ ಇದ್ರು ಅವರು. ಯಾಕಂದ್ರೆ ಆ ಸಂದರ್ಭ ಇತ್ತು ಹಾಗೆ. ಅವಾಗ ಅವರು ಪ್ರೇಯರ್ ಮಾಡಿ ಬಂದು ಬೈಕ್ ಹತ್ತಿರೊಳಗೆ ದೇವರಾತ್ಮ ಅವರೊಟ್ಟಿಗೆ ಮಾತಾಡ್ದ, ನೀನು ಹೋಗಿ ಗಂಟಲ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡು ಅಂಥೇಳಿ. ಮಾಡುವಾಗ ಅವ್ರ ಒಳಗಡೆ ಇರ್ತಕ್ಕಂಥ ಸ್ಪಿರಿಟು ಅವ್ರನ್ನ ಬಿಟ್ಟು ಹೋಯಿತು. ಅಲ್ಲಿಂದ ಅವರು 23 ಶಾಕ್ ಅವ್ರಿಗೆ ಇಲ್ಲಿ ಕೊಟ್ಟರು ಡಾಕ್ಟ್ರು, ಗಂಟಲಿಗೆ ಶಾಕ್ ಕೊಟ್ಟ ನಂತರ 15 ವರ್ಷ ಬದುಕಿದ್ರು ಅವರು. ಸಾಯಬೇಕಾದ ಅಜ್ಜಿಯವರು 15 ವರ್ಷ ಬದುಕಿದ್ರು. ಅವಾಗಲೇ ನಮ್ಮ ತಂದೆ ರಕ್ಷಣೆಗೆ ಬಂದರು. ಬಟ್ ನಾನು ಬಂದಿರಲಿಲ್ಲ. ತಂದೆ ಯೇಸುಸ್ವಾಮಿನ ಕಂಡುಕೊಂಡು ಆವಾಗ ನೀವು ಹುಟ್ಟಿದ್ರ? ನಾವು ಇದ್ವಿ, ನಾವೆಲ್ಲ ಇದ್ವಿ, ಎಲ್ಲ ಇತ್ತು, ಗೊತ್ತಿತ್ತು, ನಾವಿದ್ವಿ. ಹೆಚ್ಚು ನಮ್ಮ ತಂದೆನೇ ವಿರೋಧ ಮಾಡ್ತಿದ್ರು. ಯೇಸುಸ್ವಾಮಿನ ಯಾವಾಗ ತನ್ನ ತಮ್ಮ ನಂಬಿದ, ಗಂಗಾರಾಮ್ ಪಾಸ್ಟರ್ ನಂಬಿದ್ರು ಅಂತ ಗೊತ್ತಾಯ್ತಲ್ಲ, ಅವಾಗ ನಮ್ಮ ತಂದೆನೇ ವಿರೋಧ ಮಾಡ್ತಿದ್ರು. ನೀವು ನಮ್ಮ ದೇವ್ರು ಬಿಟ್ಟು ಹೋದ್ರಿ, ಹಾಗೆ ಹಿಂಗೆ ಅಂತೇಳಿ ನಮ್ಮ ತಂದೆನೇ ವಿರೋಧ ಮಾಡ್ತಿದ್ರು. ಮತ್ತು ನಮ್ಮ ತಂದೆಗೆ ಎಲ್ಲರೂ ಹೆದರ್ತಿದ್ರು ಮನೆಯಲ್ಲಿರೋರು. ದೊಡ್ಡವರು ಅಂದರೆ ಇವ್ರ ಮೇಲೆ ಇನ್ನೊಬ್ರು ಇದ್ದಾರೆ, ಆದರೆ ಇವ್ರು ಎಲ್ಲ ವ್ಯವಹಾರ ಇವರೇ ನೋಡ್ಕೋತಿದ್ರು.
ಮನೆಯಲ್ಲಿರ್ತಕ್ಕಂಥ ಕೆಲವೊಂದು ವ್ಯವಹಾರಗಳನ್ನು ಇವರೇ ನೋಡ್ತಿದ್ರು. ಅಂಥ ಸಂದರ್ಭದಲ್ಲಿ ತಾಯಿಗೆ ಹಿಂಗೆ ಆಯ್ತಲ್ಲ ಅಂಥೇಳಿ ಇವರು ಅರಿಕೆ ಮಾಡಿ ಪ್ರಾರ್ಥನೆ ಮಾಡಿದರು. ಯಾವಾಗ ಅಜ್ಜಿಯವರು 15 ವರ್ಷ ಬದುಕಿದ್ರು ಅವಾಗಲೇ ನಮ್ಮ ತಂದೆಯವ್ರ ರಕ್ಷಣೆಗೆ ಬಂದರು. ಹೇಗೆ ಹಿಜ್ಕೀಯನಿಗೆ 15 ವರ್ಷ ಕೂಡಿಸಿಕೊಟ್ರು ಹಾಗೆ ಸೇಮ್ ಪಾಸ್ಟರ್ ಸೇಮ್ ಅದೇ ರೀತಿ ನಮ್ಮ ಅಜ್ಜಿಯವ್ರನ್ನ ದೇವರು ಆ ಸಂದರ್ಭದಲ್ಲಿ ಪ್ರಾರ್ಥನಾ ಪೂರ್ವಕವಾಗಿ ಅವ್ರನ್ನ ಬದುಕಿಸಿದರು. ಆ ಅಜ್ಜಿಯವ್ರ ಮುಖಾಂತರ ನಮ್ಮ ತಂದೆ ರಕ್ಷಣೆಗೆ ಬಂದರು. ನಂತರ ನೋಡುವಾಗ ನಾನು ರಕ್ಷಣೆಗೆ ಬಂದಿರಲಿಲ್ಲ. ನಾನು ತುಂಬ ಬೇರೆ ಅನ್ಯ ದೇವರುಗಳನ್ನು ತುಂಬ ಇದು ಮಾಡ್ತಿದ್ದೆ, ಬಿಲೀವ್ ಮಾಡ್ತಿದ್ದೆ. ಆ ಸಂದರ್ಭದಲ್ಲಿ ಮಾಡಬೇಕಾದ್ರೆ ನಮ್ಮ ತಂದೆ ನಮ್ಮ ತಾಯಿ ಒಂದು ರೂಮ್ ಇದೆ, ಅಂದರೆ ಹಳೆ ಮನೆ ನಮ್ಮದು. ಹಳೆ ಮನೆಯಲ್ಲಿ ಇರಬೇಕಾದ್ರೆ ಅವರು ಒಂದು ಹಾಲಲ್ಲಿ ನಮ್ಮ ತಂದೆ ತಾಯಿ ಪ್ರೇಯರ್ ಮಾಡೋರು. ನಾನು ಅದೇ ಸಂದರ್ಭದಲ್ಲಿ ಅಂದರೆ ಬೇಕಂತೇಳೆ ಉದ್ದೇಶಪೂರ್ವಕವಾಗಿ ನಾನು ಅವಾಗ ಗಂಟಿ ಬಾರಿಸ್ತಾ ನಾನು ಇದು ಮಾಡ್ತಿದ್ದೆ. ಅವಾಗ ನನಗೇ ಒಂದು ದಿನ ಏನಾಗಿಬಿಡ್ತು, ಡೆಂಗ್ಯೂ ಅಂತೇಳಿ ಅವಾಗ ಭಾಳಷ್ಟು ಅದೊಂದು ಜ್ವರ ಭಾಳ ಆವರಿಸ್ಕೊಂಡಿತ್ತು ಎಲ್ಲ ಕಡೆ. ನನಗೆ ಜ್ವರ ತುಂಬ ಬಂದು ನಾನು ಹಾಸಿಗೆ ಹಿಡಿದ್ಬಿಟ್ಟೆ. ಹಾಸಿಗೆ ಹಿಡಿದ ಮೇಲೆ ಎಲ್ಲ ಹಾಸ್ಪಿಟಲ್ ಮುಗೀತು. ಲಾಸ್ಟ್ ನನಗೆ ಕಿಮ್ಸ್ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ರಿ ಅಂತೇಳಿ ಹಳಿಯಾಳದಲ್ಲಿ ಖಾಸಗಿ ಆಸ್ಪತ್ರೆಗೆ ಇರ್ತಕ್ಕಂಥ ಡಾಕ್ಟ್ರ್ ಅವರು ಬರೆದು ಕೊಟ್ಬಿಟ್ರು. ನಂತರ ಅಲ್ಲಿ ಹೋದ್ಮೇಲೆ ನನಗೆ ಪಾಸ್ಟರ್ ಗಂಗಾರಾಮ್ ಪಾಸ್ಟರ್ ಅವರು ಬಂದರು. ಫೋನಲ್ಲಿ ಎಷ್ಟೋ ಜನ ಪ್ರಾರ್ಥನೆ ಮಾಡಿದರು. ನಂತರ 8 ದಿನದಲ್ಲೇ ಎಲ್ಲ ರಿಪೋರ್ಟ್ ನಾರ್ಮಲ್ ಆಗಿ ನಾನು ಗುಣ ಹೊಂದಿ ಮನೆಗೆ ಬಂದೆ. ಆವಾಗ ನಾನು ದೇವ್ರ ಹತ್ರ ಹೇಳಿದೆ, ಸಾರಿಪ್ಪ ದೇವ್ರೆ, ನನ್ನ ತಪ್ಪಾಗಿದೆ, ನನಗೆ ಗೊತ್ತಿರಲಿಲ್ಲ. ಆವಾಗ ನನಗೆ ದೇವ್ರ ಬಗ್ಗೆ ಗೊತ್ತಾಯಿತು, ಇದು ಸತ್ಯ, ಇದರಲ್ಲಿ ಒಂದು ರೀತಿಯಾದಂಥ ಒಳ್ಳೆಯ ಮಾರ್ಗ ಇದೆ, ಇದರಲ್ಲಿ ಹೋಗೋದ್ರಿಂದ ನಮಗೆ ಒಳ್ಳೆಯದಾಗ್ತದೆ. ಯಾಕಂದರೆ ಸಾಯಬೇಕಾದ್ರೆ ನನ್ನನ್ನು ದೇವ್ರು ಬದುಕಿಸಿದ್ದಾರೆ ಅಂತಂದರೆ ಇದರ ಒಂದು ಏನೂ ಇದೆ ಅಂಥೇಳಿ ನಾನು ಅವತ್ತೇ ಒಂದು ತೀರ್ಮಾನ ಮಾಡಿ ಅವತ್ತಿಂದನೇ ನಾನು ಪ್ರಾರ್ಥನೆ ಶುರು ಮಾಡಿದ್ದೆ, ಪ್ರೇಯರ್ ಮಾಡೋದಕ್ಕೆ, ನಂತರ ಬೈಬಲ್ ಓದೋದಕ್ಕೆ. ನಂತರ ನಮ್ಮ ತಂದೆ ನಮ್ಮ ತಾಯಿ ನಮ್ಮನ್ನು ಹೆಚ್ಚು ಪ್ರೇಯರ್ಗೆಲ್ಲ ಕುಂಡಿರ್ತಿರ್ಲಿಲ್ಲ. ಅವನು ಹೊರಗಡೆ ಕೆಲಸಕ್ಕೆ ಹೋಗೋದ್ರಿಂದ ಹೊರಗಿನ ಒಂದು ಇದರಲ್ಲಿ ಜಾಸ್ತಿ ತಲೆ ಆಗ್ತಿದ್ದ ವಿಷಯದಲ್ಲಿ. ಇಷ್ಟು ಮಾತ್ರ ನಮ್ಮ ಇದು ನಿಮ್ಮ ಎಷ್ಟನೇ ಏಜಲ್ಲಿ ಸ್ವಾಮಿನ ಕಂಡ್ಕೊಂಡ್ರಿ ನೀವು? ನಾನು ಸುಮಾರು ಒಂದು 17-18ನೇ ಏಜಲ್ಲಿ ಅಂದರೆ ನೀವು ಈ ಕೂಲಿ ಕಾರ್ಮಿಕ ಕೆಲಸಕ್ಕೆ ಹೋಗೋ ಮುಂಚೆ? ಹೋಗೋಕ್ಕಿಂತ ಮುಂಚೆನೆ ಕಂಡ್ಕೊಂಡಿದ್ದಾನೆ, ಹೋಗೋಕ್ಕಿಂತ ಮುಂಚೆನೆ. ಓಕೆ. ಸೊ ನೀವು ಮನೆ ಬಿಟ್ಟು ಹೋದ್ರಿ, ಆದರೆ ನಿಮಗೆ ಅಲ್ಲಿ ಫೆಲೋಶಿಪ್, ಈಗ ನೀವು ಊರು ಬಿಟ್ಟು ಹೋದ್ರಿ ಅಲ್ಲ, ಅಲ್ಲಿ ಚರ್ಚಿಗೆ ಹೋಗ್ಲಿಕ್ಕೆ ಅವಕಾಶ ಇತ್ತಾ? ಅಲ್ಲಿ ಇರಲಿಲ್ಲ ಬಾಸ್, ಎಲ್ಲಿ ಇರಲಿಲ್ಲ. ಆದರೆ ಆತ್ಮಿಕವಾಗಿ ಅಷ್ಟು ಬೆಳೀಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಯಾಕಂದರೆ ಒಂದು ಕಡೆ ಕೆಲಸದ ಒತ್ತಡ ಇರ್ತಿತ್ತು, ಟೈಮ್ ಸರಿ ನಾವು ಮನೆಗೆ ಬರ್ತಿರ್ಲಿಲ್ಲ. ಆಮೇಲೆ ಪ್ರೇಯರ್ ಯಾವಾಗ ಮಾಡೋದು, ಆಮೇಲೆ ನಮ್ಮ ಮೇಲಿರ್ತಕ್ಕಂಥ ಮಿಸ್ತ್ರಿ ಯಾರು ನಾಯಕರು ಇರ್ತಾರೆ ಅವರು ಕೆಲಸ ಕೊಟ್ಟು ಹೋಗಿರ್ತಾರೆ, ಅಷ್ಟರೊಳಗೆ ಅದನ್ನು ಮಾಡಬೇಕಾಗಿರ್ತದೆ. ಸಂಡೇ ಅಂತ ರಜೆ ತಗೊಳ್ಳೋ ಹಂಗಿಲ್ಲ. ಇಂಥ ಭಾಳಷ್ಟು ಒತ್ತಡಗಳು ನಮ್ಮ ಮೇಲಿದ್ದು, ಫ್ರೀಡಮ್ ಅಂತ ಏನು ಇರಲಿಲ್ಲ ನಮ್ಗೆ ಆ ಟೈಮಲ್ಲಿ. ನಿಮಗೆ ಚರ್ಚಿಗೆ ಹೋಗಬೇಕು, ಆರಾಧನೆ ಮಾಡಬೇಕೆಂಬಂಥ ಆಸೆ ನಿಮ್ಮ ಒಳಗಿರಲಿಲ್ಲ? ಭಾಳಷ್ಟು ಆಸೆ ಇತ್ತು. ಯಾಕಂದರೆ ನಾನು ಅದಕ್ಕೆ ಭಾಳ ಒತ್ತು ಕೊಡ್ತಿದ್ದೆ, ಮತ್ತು ನನಗದು ಭಾಳ ಇಷ್ಟ ಆಗ್ತಿತ್ತು. ಅಂದರೆ ಕೆಲವೊಂದು ವಿಷಯಗಳನ್ನು ನಮಗೆ ಮರೆಯೋಕೆ ಆಗ್ತಿರಲಿಲ್ಲ. ನೋವಾಗಿರ್ಬೋದು, ನಾವು ಮಾಡ್ತಕ್ಕಂಥ ಕೆಲಸ ಆಗಿರ್ಬೋದು, ಅಂದರೆ ಯಾವಾಗ ಆರಾಧನೆಗೆ ಹೋಗ್ತೇವೆ, ಯಾವಾಗ ಆ ಸ್ಥಳಕ್ಕೆ ಹೋಗ್ತೇವೆ, ಅಲ್ಲಿ ಒಂದು ಸಮಾಧಾನ. ಹೌದಪ್ಪ, ಈ ಯಾರೋ ಒಬ್ಬರು ಸಾಕ್ಷಿ ಹೇಳೋದನ್ನು ಕೇಳುವಾಗ, ಅಲ್ಲಿ ಯಾರೋ ಒಬ್ಬರು ಬಂದು ನನ್ನ ಜೀವನದಲ್ಲಿ ದೇವ್ರು ಹಿಂಗೆ ಮಾಡಿದ್ರು ಅಂತ ಕೇಳುವಾಗ ನಮ್ಮಲ್ಲಿ ಒಂದು ಭರವಸೆ ಬರ್ತಿತ್ತು. ಇಲ್ಲ, ನಮಗೂ ದೇವರು ಒಂದು ದಿನ ಬಿಡುಗಡೆ ಕೊಡ್ತಾರೆ, ನಮ್ಮನ್ನು ದೇವರು ಆಶೀರ್ವದಿಸ್ತಾರೆ ಅನ್ನುವಂಥ ಒಂದು ನಂಬಿಕೆ ನಮ್ಮಲ್ಲಿ ಹೆಚ್ಚುತ್ತಿತ್ತು. ಅದಕ್ಕೆ ನಮಗಲ್ಲಿ ಹೋಗೋದಕ್ಕೆ ಭಾಳ ಇಂಟ್ರೆಸ್ಟ್ ಆಗ್ತಿತ್ತು. ಆದರೆ ಯಾವಾಗ ನಮಗೆ ಹೋಗೋಕ್ಕೆ ಆಗ್ತಾಯಿಲ್ಲ, ಅದು ಭಾಳ ದುಃಖಕ್ಕೆ ಒಳಗಾಗ್ತಿದ್ವಿ. ದೇವರೇ ಯಾವಾಗಪ್ಪ ನಮಗೆ ಈ ಕಷ್ಟದಿಂದ ಬಿಡುಗಡೆ ಆಗ್ತದೆ ಅನ್ನುವಂಥ ಒಂದು ಇದು ಬರ್ತಿತ್ತು ನಮ್ಮ ಒಳಗಡೆ. ಓಕೆ, ಫಸ್ಟೇ ಹೀಗೆ ಯೇಸುಸ್ವಾಮಿ ನೀವು ಕಂಡುಕೊಂಡ್ರಿ, ನೀವು ತಂದೆ ಮಗ ಪವಿತ್ರಾತ್ಮನ ಹೆಸರಿನಲ್ಲಿ ಮುಳುಗಿ ದೀಕ್ಷಾ ಸ್ನಾನ ಮಾಡಿಕೊಂಡ್ರೆ? ಹೌದು ಬಾಸ್. ಯಾವ ಇಸ್ವಿಯಲ್ಲಿ ಅದು? ಅದು 4 ವರ್ಷದ ಹಿಂದೆ, 5 ವರ್ಷದ ಹಿಂದೆ. ಅಂದ್ರೆ ರಕ್ಷಣೆ ಅನುಭವಕ್ಕೆ ಬಂದ್ರಿ, ಆದ್ರೆ ದೀಕ್ಷಾಸ್ಥಾನ ಆಗಿರಲಿಲ್ಲ. ದೀಕ್ಷಾಸ್ಥಾನ ಆಗಿರಲಿಲ್ಲ. ಓಕೆ ಮಾಸ್ಟ್ರೆ, ಈಗ ನೀವು ಊರಲ್ಲಿದ್ದೀರಿ, ಅಂದರೆ ನೀವು ಮಹಾರಾಷ್ಟ್ರದಲ್ಲಿ ಕೆಲಸದಲ್ಲಿದ್ದೀರಿ, ಆದರೆ ಸಭೆ ಅನ್ಯೋನ್ಯತೆ ಇಲ್ಲ. ಸಭೆ ಅನ್ಯೋನ್ಯತೆ ಇಲ್ಲದೆ ದೀಕ್ಷಾಸ್ಥಾನ ಅಥವಾ ದೇವರ ಕುರಿತಾದಂಥ ಸರಿಯಾದ ತಿಳುವಳಿಕೆ ನಮಗೆ ಬರಲಿಕ್ಕೆ ಸಾಧ್ಯವಿಲ್ಲ. ಸಭೆ ಅನ್ಯೋನ್ಯತೆ ಎಷ್ಟು ಪ್ರಾಮುಖ್ಯತೆ. ಸೊ ಸಭೆ ಅನ್ಯೋನ್ಯತೆಗೆ ನೀವು ಹೇಗೆ ಸೇರಿದ್ರಿ? ಮತ್ತು ದೀಕ್ಷಾಸ್ಥಾನ ಈಗ 4 ವರ್ಷ 5 ವರ್ಷ ಹಿಂದೆ ಅಂತ ಹೇಳಿದ್ರಿ, ಹೇಗೆ ಅದರ ಒಂದು ಅನುಭವ ಹೇಳ್ಬೋದಾ? ಬಸ್ ಆ ವಿಷಯದ ಬಗ್ಗೆ ಕೇಳೋದಾದರೆ, ಆ ಸಂದರ್ಭದಲ್ಲಿ ಯಾವಾಗ ನಾನು ಬೈಕ್ ತೊಗೊಂಡೆ, ಆ ಬೈಕ್ ಸಾಲ ಇತ್ತಲ್ಲ, ಆ ಸಾಲ ಹರಿಯೋ ತನಕ ನಾನು ಬರೋಕ್ಕಾಗಲಿಲ್ಲ ರಿಟರ್ನ್ ಕರ್ನಾಟಕಕ್ಕೆ. ನಾನು ಇರೋ ಸ್ಥಳಕ್ಕೆ ಬರೋಕ್ಕಾಗಲಿಲ್ಲ.
ಯಾವಾಗ ಸಾಲ ಹರಿದೆ ಆವಾಗ ನನ್ನ ಊರಿಗೆ ನಾನು ಹೋಗ್ಬೇಕನ್ನೋ ಆಲೋಚನೆ ಬಂತು. ಅವಾಗ ನಾನು ಬಿಟ್ಟು ಈ ಕಡೆ ಬರುವಾಗ ನಾನು ಆಗಾಗಲೇ ಹೇಳಿದೆ, ಸುರೇಶ್ ಪಾಸ್ಟರ್ ಅಂಥೇಳಿ ಅವ್ರ ಪರಿಚಯ ಆಯಿತು. ನಂತರ ನಾನು ಪ್ರತಿ ಭಾನುವಾರ ಅವ್ರ ಕಡೆ ಪ್ರೇಯರ್ಗೆ ಹೋಗಿ ಪ್ರಾರಂಭ ಮಾಡಿದೆ. ಹೋಗುವಾಗ ನನಗೆ ವಾಕ್ಯ ಓದೋದು ಅಂದರೆ ಭಾಳ ಇಷ್ಟ. ಅದರಲ್ಲಿ ಭಾಳಷ್ಟು ನನಗೆ ಒಂದು ಇದು ಬರ್ತಿತ್ತು, ಓದಬೇಕು ಅನ್ನೋಂಥ ಆಸೆ ಬರ್ತಿತ್ತು. ಆವಾಗ ಪಾಸ್ಟರ್ ಅವರ ಎಲ್ಲಿ ವಾಕ್ಯ ಹೇಳ್ತಿದ್ರಲ್ಲ, ಪಾಸ್ಟರ್ ಹತ್ರನೇ ನಾನು ಕುತ್ಕೊಂಡು ಅವರು ಈ ವಾಕ್ಯ ತೆಗಿಯಪ್ಪ, ಈ ವಾಕ್ಯ ಹೇಳಂತ ಎಲ್ಲರಿಗೂ ಹೇಳ್ತಿದ್ರು. ಆದರೆ ನಾನು ಮೊದಲು ತೆಗೆದು ನಾನು ಓದಬೇಕು ಅನ್ನೋ ಆಸೆ ನನಗೆ. ನಿಮ್ಗೊಂದು ಬಯಕೆ ಅದು ಅದು ಹಾಗೆ ಓದ್ತಿದ್ರಿ? ಹಾಂ, ನಾನು ಓದ್ತಿದ್ದೆ ತೆಗೆದು. ಅದನ್ನು ಪಾಸ್ಟರ್ ಅವರು ಕಂಡುಕೊಂಡ್ರು, ಅಲ್ಲ ಇವನು ಒಳ್ಳೆ ಹುಡುಗ, ಚೆನ್ನಾಗಿ ಓದ್ತಾನೆ ಹಿಂಗೆ ಅಂತೇಳಿ. ಆಮೇಲೆ ಒಂದು ದಿನ ನನಗೆ ಫೋನ್ ಮಾಡಿ, ಇಲ್ಲ ನೀನು ನನ್ನ ಜೊತೆ ಬಾ ಅಂತೇಳಿ ಒಂದು ದಿನ ದೇವರಿಗೋಸ್ಕರ ಮೀಸಲಿಟ್ಟು ನನ್ನ ಜೊತೆ ಬಾ. ಕೆಲಸಕ್ಕೆ ಹೋಗ್ತಿದ್ದಾರೆ? ಹೌದು, ಕೆಲಸಕ್ಕೆ ಹೋಗ್ತಿದ್ದೆ. ಅವಾಗ ನಾನು ಮಹಾರಾಷ್ಟ್ರದಿಂದ ಕೆಲಸಕ್ಕೆ ಬಿಟ್ಟು ಬಂದ ಮೇಲೆ ನಾನು ಶುಗರ್ ಇಂಡಿಯಾ ಲಿಮಿಟೆಡ್ ಕಂಪ್ನಿಯಲ್ಲಿ ಕೆಲಸಕ್ಕೆ ಹೋದೆ, ಶುಗರ್ ಫ್ಯಾಕ್ಟ್ರಿ ಹಳಿಯಾಳದಲ್ಲಿ. ಅಲ್ಲಿ ನಾನು ಸೆಕ್ಯೂರಿಟಿ ಅಂಥೇಳಿ ಸೇರಿಕೊಂಡೆ. ಸೆಕ್ಯೂರಿಟಿ ಅಂತ ಸೇರ್ಕೊಂಡ ಮೇಲೆ ನಾನು ನೈಟ್ ಡ್ಯೂಟಿ ಹಾಕಿದ್ರು, ನೈಟ್ ಡ್ಯೂಟಿ ಮಾಡ್ತಿದ್ದೆ. ಆಮೇಲೆ ಸಂಡೇ ನನಗೆ ರಜೆ ಇತ್ತು, ಸಂಡೇ ನಾನು ಪ್ರೇಯರ್ಗೆ ಹೋಗ್ತಿದ್ದೆ. ಈ ರೀತಿ ಕೆಲಸ ಮಾಡ್ತಾ ನಾನು ಪ್ರೇಯರ್ಗೆ ಹೋಗೋದು ಮಾಡ್ತಿದ್ದೆ. ಆ ಸಂದರ್ಭದಲ್ಲಿ ಪಾಸ್ಟರ್ ಅವರು, ಇಲ್ಲ ನೀನು ಒಂದು ದಿನ ನೈಟು ಡ್ಯೂಟಿ ಇದ್ದರೆ ನೀನು ಡೇ ಒಂದಿನ ನನ್ನ ಜೊತೆ ಬಾ, ಸುವಾರ್ತೆ ಸೇವೆಗೆ ಹೋಗಿ ಬರುವ ಅಂಥೇಳಿ. ಅವ್ರ ಜೊತೆ ಹೋಗ್ತಿದ್ದೆ. ನಂತರ ಅವರು ಪ್ರೇಯರ್ ಮಾಡೋದು, ವಾಕ್ಯ ಹೇಳೋದು, ಎಲ್ಲ ವಿಷಯಗಳನ್ನು ನಾನು ತಿಳ್ಕೊತಿದ್ದೆ. ನಂತರ ಅವ್ರು ಪಾಸ್ಟರ್ ಅಂದರು, ಇಲ್ಲ ನಿನಗೊಂದು ಜವಾಬ್ದಾರಿ ಕೊಡ್ತಾನೆ, ನೀನು ಕೆಲವೊಂದು ಹಳ್ಳಿಗಳನ್ನು ಸುವಾರ್ತೆ ಸೇವೆಗಾಗಿ ತಗೋ, ಮತ್ತು ನೀನು ವಾರದಲ್ಲಿ ಯಾವುದಾದ್ರೂ ಒಂದು ದಿನ ಹೋಗಿ ಅವರಿಗೋಸ್ಕರ ಪ್ರಾರ್ಥನೆ ಮಾಡಿ ಬಾ ಅಂಥೇಳಿ. ನಾನು ಅದನ್ನು ಯಾವುದೇ ವಿಷಯದಲ್ಲಿ ಯಾರಾದರೂ ನನಗೊಂದು ಜವಾಬ್ದಾರಿ ಕೊಟ್ಟರೆ ನಾನು ಅದನ್ನು ಭಾಳಷ್ಟು ಪ್ರೀತಿಸ್ತಾ ಇದ್ದೆ. ಅಂದರೆ ಅದನ್ನು ನನ್ನ ಜವಾಬ್ದಾರಿ ಅಂತ ತಿಳ್ಕೊತಿದ್ದೆ, ಅದು ನನ್ನ ಮೇಲಿರ್ತಕ್ಕಂಥ ಭಾರ ಅಂತ ತಿಳ್ಕೊತಿದ್ದೆ. ಇದನ್ನು ನಾನು ಮಾಡಬೇಕು, ಮಾಡಿ ಅವ್ರ ಕಡೆಯಿಂದ ಒಂದು ಮೆಚ್ಚುಗೆ ಪಡ್ಕೋಬೇಕು ಅನ್ನೋ ಒಂದು ಆಸೆ ನನ್ನಲ್ಲಿ ಭಾಳ ಇತ್ತು. ಆವಾಗ ಅವ್ರು ನಂಗೆ ಜವಾಬ್ದಾರಿ ಕೊಟ್ಟಾಗ ಪ್ರತಿ ವಾರ, ಅದು ಎಂಥ ಮಳೆಗಾಲ ಆಗಿರ್ಬೋದು, ಬೇಸಿಗೆಗಾಲ ಆಗಿರ್ಬೋದು, ನಮ್ಮ ಮನೆಯಲ್ಲಿ ಕೆಲವೊಂದು ಸಂದರ್ಭದಲ್ಲಿ ನಮ್ಮ ತಾಯಿಯವರು, ಬೇಡಪ್ಪ ತುಂಬ ಮಳೆ ಇದೆ, ಭಾನುವಾರ ಹೋಗಬೇಡ, ಅಥವಾ ಬೇರೆ ಯಾವುದಾದ್ರು ವಾರದಲ್ಲಿ ಹೋಗಬೇಡ ಅಂತಿದ್ರು. ಆದರೆ ನನ್ನಲ್ಲಿರ್ತಕ್ಕಂಥ ನಂಬಿಕೆ ಏನಪ್ಪದ, ನಾನು ಹೇಳ್ತಿದ್ದೆ, ನಾನು ಹೋಗೋದು ದೇವ್ರಿಗೆ ಗೊತ್ತಿದೆ, ನಾನು ಇದಕ್ಕೋಸ್ಕರ ಹೋಗ್ತಾ ಇದ್ದೇನೆ ಅಂಥೇಳಿ. ಮತ್ತು ನಾನು ನಮ್ಮ ತಾಯಿಗೆ ಅಂತಿದ್ದೆ, ಚಿಂತೆ ಮಾಡಬೇಡ, ನಾನು ಹೋಗೋ ಕೆಲಸ ದೇವರು ಆಶೀರ್ವದಿಸಲಿ ಅಂತೇಳಿ ಪ್ರಾರ್ಥನೆ ಮಾಡು ಅಂಥೇಳಿ ನಮ್ಮ ತಾಯಿಯವ್ರಿಗೆ ಹೇಳಿ ನಾನು ಹೋಗ್ತಿದ್ದೆ. ಎಷ್ಟು ಸಮಯದವರೆಗೆ ಹೀಗೆ ಕಂಟಿನ್ಯೂಸ್ ಆಗಿ ಮಾಡ್ತಿದ್ರಿ? ನಾನು ಅಲ್ಲಿಂದ ಒಂದು 2 ವರ್ಷ ಎಡೆಬಿಡದೆ ನೀವು 2 ವರ್ಷ ನಾನು ಅದು ಮಾಡ್ತಾ ಬಂದೆ. ಆಮೇಲೆ ನನಗೆ ಯಾವ ಹಳ್ಳಿಗೆ ಅವರು ಹೋಗಂತಿದ್ರಲ್ಲ, ಆ ಹಳ್ಳಿಯಲ್ಲಿ ಜನ ಸಮಸ್ಯೆಲಿರೋರು, ರೋಗದಲ್ಲಿರೋರು, ಪ್ರಾಬ್ಲಮ್ದಲ್ಲಿರೋರು ಅಲ್ಲಿ ಬಂದು ಪ್ರೇಯರ್ ಕೂತ್ಕೊತಿದ್ರು. ಒಂದು ಮನೆಯಲ್ಲಿ ಕೂತ್ಕೊಳ್ಳುವಾಗ ದೇವರು ಅವ್ರ ಜೀವನದಲ್ಲಿ ಒಂದು ಬಿಡುಗಡೆ ಕೊಡುವಾಗ ಅಲ್ಲಿರ್ತಕ್ಕಂಥ ಇಡೀ 80ರಿಂದ 90 ಜನ ಒಂದು 2-3 ತಿಂಗಳದಲ್ಲೇ ಅಷ್ಟು ಜನ ಪ್ರೇಯರ್ಗೆ ಬಂದು ಕೂತ್ಕೊಳ್ಳಾಕತ್ತರು. ಇಲ್ಲಪ್ಪ, ಈ ಒಂದು ಪಾಸ್ಟರ್ ಅವರು ಅಂದರೆ ನನಗೆ ಅವರು ಪಾಸ್ಟರ್ ಅಂತ ಬಿಡ್ತಿದ್ರು. ಆದರೆ ನಾನು ಹೇಳ್ತಿದ್ದೆ, ನಾನು ಪಾಸ್ಟರ್ ಅಲ್ಲಪ್ಪ, ನಾನು ಶಿಷ್ಯನಾಗಿ ಬಂದಿದ್ದೇನೆ, ನನಗೆ ನಮ್ಮ ಪಾಸ್ಟರ್ ಅವರು ಸುರೇಶ್ ಪಾಸ್ಟರ್ ಅವರು ಅಂತೇಳಿ ನಾನು ಅವಾಗ ಅವ್ರಿಗೆ ಹೇಳ್ತಿದ್ದೆ. ಆದರೆ ಜನ ನನಗೆ ಪಾಸ್ಟರ್ ಅಂತ ಕರಿತಿದ್ರು. ಆಮೇಲೆ ನಾನು ವಾಕ್ಯ ಹೇಳಿ ಅವ್ರಿಗೆ ನನಗೇನು ದೇವರು ಜ್ಞಾನ ಕೊಟ್ಟಿದ್ರು ಅದನ್ನು ನಾನು ಅವ್ರಿಗೆ ಓದ್ತಿದ್ದೆ ಮತ್ತು ಹೇಳ್ತಿದ್ದೆ, ಪ್ರೇಯರ್ ಮಾಡ್ತಿದ್ದೆ. ಅಲ್ಲಿ ಜನ ತುಂಬ ಬರಾಕತ್ತರು. ನಂತರ ನಾನು ಪಾಸ್ಟರ್ ಅವ್ರಿಗೆ ಆ ವಿಷಯ ಗೊತ್ತಾದ ಮೇಲೆ ಪಾಸ್ಟರ್ ಅವ್ರಿಗೆ ದೂರ ಆಗ್ತಿತ್ತು. ಪಾಸ್ಟರ್ ಅವರು ಅಳ್ನಾವರದಲ್ಲಿ ಸೇವೆ ತೊಗೊಂಡು, ನಂತರ ಇನ್ನೊಂದು ಹಳ್ಳಿಗೆ ಸೇವೆ ತೊಗೊಂಡು ಭಾನುವಾರ. ಆಮೇಲೆ ಅವರು ಬೀಡಿ ಹತ್ರ ಒಂದು ಹಳ್ಳಿ ಇದ್ದಾವೆ, ಅಂಗ್ರೋಳಿ, ತಿಗಡೋಳಿ ಅಂತ ಕೆಲವೊಂದು ಹಳ್ಳಿಗಳಿದ್ದಾವೆ, ಅಲ್ಲಿ ಬಂದು ಸೇವೆ ಮಾಡೋಕ್ಕೆ ಆಗ್ತಿರಲಿಲ್ಲ. ನಮಗದನ್ನು ಜವಾಬ್ದಾರಿ ಕೊಟ್ಟಿದ್ರು. ನಾವು ಭಾನುವಾರ ಹೋಗಿ ನಿಂತ್ಕೊಂಡು ಆರಾಧನೆ ಮಾಡಿ ಕೆಲವೊಂದು ವಾಕ್ಯಗಳನ್ನು ಹಂಚಿಕೊಟ್ಟು ಪ್ರೇಯರ್ ಮಾಡಿ ಬರ್ತಿದ್ವಿ. ಈ ರೀತಿ ಮಾಡುವಾಗ ಸೇವೆ ಬೆಳೀತಾ ಹೋಯಿತು. ಆದರೆ ಕೆಲವೊಂದು ವಿಷಯದಲ್ಲಿ ದೇವ್ರ ಚಿತ್ತ ಏನಿದೆ ನಂಗೆ ಗೊತ್ತಿರಲಿಲ್ಲ. ಆದರೆ ಕಾರಣಾಂತರಗಳಿಂದ ಪಾಸ್ಟರ್ ಅವರೇ ನನ್ನ ಅದರಿಂದ ಬಿಡಿಸ್ಬಿಟ್ರು. ಪಾಸ್ಟರ್ ಅವರೇ ನನಗೆ ಅದರಿಂದ ಇದು ಸೇವೆಯಿಂದ ಬಿಡಿಸಿದ್ರು. ನಾನು ಮನೆಗೆ ಬಂದು ಭಾನುವಾರ ದಿನ ರಾತ್ರಿ ಭಾಳಷ್ಟು ಅತ್ತೆ ಕಣ್ಣೀರು ಹಾಕಿದೆ, ದೇವರೇ ನನಗೆ ಹಿಂಗೆ ಆಯ್ತಲ್ಲ ಇವತ್ತು ಅಂಥೇಳಿ. ಆಮೇಲೆ ನಮ್ಮ ಗಂಗಾರಾಮ್ ಪಾಸ್ಟರ್ ಅವರ ಮಿಸ್ಸಸ್ಸು ಸವಿತಾ ಸಿಸ್ಟರ್ ಅಂಥೇಳಿ ಅವ್ರಿಗೆ ಕಾಲ್ ಮಾಡಿದೆ, ಇವತ್ತು ನನಗೆ ಹಿಂಗೆ ಆಯಿತು. ಅಂದರೆ ಇಲ್ಲ, ಅಲ್ಲಿ ಅವ್ರ ಸಭೆಯಲ್ಲಿರ್ತಕ್ಕಂಥ ಕೆಲವೊಬ್ಬರು, ಇಲ್ಲ ಅವನು ದೊಡ್ಡ ಪಾಸ್ಟ್ರೇ ಆಗೋಕ್ಕೆ ಹೊಂಟಿದ್ದಾನೆ, ತುಂಬ ದೊಡ್ಡ ಸೇವಕ ಆಗೋಕ್ಕೆ ಹೊಂಟಿದ್ದಾನೆ, ಹಿಂಗೆ ಕೆಲವೊಂದು ಭಾಳಷ್ಟು ದುಃಖ ಆಗೋ ರೀತಿಯಲ್ಲಿ ಅವರು ಮಾತಾಡಿದರು. ನನಗೆ ನೋವಾಯಿತು. ಆಮೇಲೆ ನಾನು ಮನೆಗೆ ಬಂದು ಅವ್ರಿಗೆ ಹೇಳಿದೆ, ನಮ್ಮ ಸವಿತಾ ಸಿಸ್ಟರ್ ಅವರು ನನಗೊಂದು ಮಾತು ಹೇಳಿದ್ರು, ನೋಡಪ್ಪ, ದೇವರ ಕರೆ ನಿನಗಿದ್ದರೆ, ಸೇವೆಗೆ ದೇವ್ರು ನಿನಗೆ ಕರೆದಿದ್ದಾದರೆ, ನಿನಗೋಸ್ಕರ ಒಂದು ಹಳ್ಳಿ, ಒಂದು ಊರು, ಒಂದು ಜಿಲ್ಲೆ ಇಟ್ಟಿದ್ದಾನೆ, ಒಂದು ರಾಜ್ಯ ಇಟ್ಟಿದ್ದಾನೆ, ಒಂದು ದೇಶನೇ ಇದೆ.
ನೀನು ಪ್ರಾರ್ಥನೆ ಮಾಡು ಅಂತೇಳಿ. ಆಮೇಲೆ ನನ್ನ ಒಳಗಡೆ ನಾನು ದೇವ್ರಿಗೆ ಹೇಳಿದೆ, ನಾನು ಬೇಡ ಅಂದರೂ ಕೂಡ ನನಗೆ ಪಾಸ್ಟರ್ ಅವರು ಕರೆದ್ರು, ಇಲ್ಲ ಒಂದಿನ ಬಾ ಅಂತೇಳಿ ನಾನು ಹೋದೆ. ಆದರೆ ಇವತ್ತು ನನಗೆ ಹಿಂಗಾಯಿತು ಅಂಥೇಳಿ ರಿಟರ್ನ್ ನಾನು ಮತ್ತೆ ನನ್ನ ಕೆಲಸ ಏನಿತ್ತು ನಾನು ಕೆಲಸದ ಕಡೆ ಗಮನ ಹರಿಸಿಬಿಟ್ಟೆ. ಸೇವೆಯನ್ನು ಅಷ್ಟು ಗಮನ ಬಿಟ್ಬಿಟ್ಟೆ. ನಾ ಕೆಲಸದ ಕಡೆ ಗಮನ ಹರಿಸಿದೆ. ಒಂದು ದಿನ ರಾತ್ರಿ ಪಾಸ್ಟರ್ 3 ಗಂಟೆ ಜಾವ, ಒಂದು ದಿನ ರಾತ್ರಿ ಭಾನುವಾರ ದಿನ ರಾತ್ರಿ 3 ಗಂಟೆ ಜಾವ ನನಗೆ ಒಂದು ಸ್ವರ ಕೇಳಿಸ್ತು. ಆ ಸ್ವರ ಏನಪ್ಪ ಅಂದರೆ, ನೀನು ಭಯ ಪಡಬೇಡ, ನಾನೇ ನಿನ್ನೊಂದಿಗಿದ್ದೇನೆ, ದಿಗ್ಭ್ರಮೆಗೊಳ್ಳದಿರು ಅಂಥೇಳಿ. ಆಮೇಲೆ ಆ ಸ್ವರ ಕೇಳಿಸಿದ ಮೇಲೆ ನನಗೊಂದು ದರ್ಶನ ಬಿತ್ತು. ಅದೇ ಟೈಮಲ್ಲಿ ಆ ದರ್ಶನ ಏನಪ್ಪ ಅಂದರೆ, ಬರೀ ಇಷ್ಟು ಕೈ ನನಗೆ ಕಾಣಿಸ್ತು ಆ ದರ್ಶನದಲ್ಲಿ. ಮತ್ತು ಒಂದು ಸ್ವರ ಮಾತ್ರ ಕೇಳಿಸ್ತಾ ಇದೆ, ಕೈ ಕಾಣಿಸ್ತು, ಸ್ವರ ಕೇಳಿಸ್ತಾ ಇದೆ. ಏನಂತೇಳಿ, ನೀನು ನನ್ನನ್ನು ಹಿಂಬಾಲಿಸು ಅಂಥೇಳಿ. ಆವಾಗ ನಾನಂದೆ, ನಾನಿರೋ ಪರಿಸ್ಥಿತಿ ನೋಡಿದರೆ ನನ್ನ ಕೈಯಿಂದ ಆಗಲ್ಲ, ಅತೀವ ಬಡತನ ಇದೆ, ದುಃಖ ಇದೆ, ನಾನು ಹೆಂಗೆ ಬರಲಿ? ನನ್ನ ಕಷ್ಟ ಹೇಳ್ಕೊಂಡೆ ಆ ಸಂದರ್ಭದಲ್ಲಿ. ಅದು ಯಾರು ಮಾತಾಡ್ತಾ ಇದ್ದಾರೆ, ಯಾರ ಜೊತೆ ಮಾತಾಡ್ತಾ ಇದ್ದಾರೆ ಏನೂ ಗೊತ್ತಿಲ್ಲ, ಆದರೆ ನಾನು ನನ್ನ ಕಷ್ಟ ಹೇಳ್ಕೊಂಡೆ. ಆವಾಗ ನನಗೆ ಇನ್ನೊಂದು ಸ್ವರ ಬಂತು, ಇನ್ನು ಮುಂದೆ ನಿನಗೆಲ್ಲ ಸಿಗ್ತದೆ, ನೀನು ನನ್ನನ್ನು ಹಿಂಬಾಲಿಸು ಅಂತೇಳಿ. ಆವಾಗ ನಾನು ತಕ್ಷಣ ಎದ್ದು ನೋಡಿದರೆ ಯಾರೂ ಇರಲಿಲ್ಲ. ಪಕ್ಕದಲ್ಲಿ ತಂದೆ ತಾಯಿ ಮಲ್ಕೊಂಡಿದ್ದಾರೆ, ಮೈ ಎಲ್ಲ ನಂದು ಬೆವರು ಬಿಟ್ಬಿಟ್ಟಿದೆ. ಆಮೇಲೆ ನಾನು ವಿಚಾರ ಮಾಡಿ ಬೆಳಗ್ಗೆ ಎದ್ದು ನಾನು ಫೋನ್ ಮಾಡಿ ನಮ್ಮ ಸವಿತಾ ಸಿಸ್ಟರ್ ಅವರಿಗೆ ಫೋನ್ ಮಾಡಿ ನಾನು ಹೇಳಿದೆ, ನನಗೆ ಈ ರೀತಿ ಆಗ್ತಾ ಇದೆ ಅಂಥೇಳಿ. ಆಮೇಲೆ ನಾನು ವಾಗ್ದಾನ ತೆಗೆದಾಗ ಅಲ್ಲಿ ವಾಗ್ದಾನ ಏನು ಬಂತಪ್ಪ ಅಂದರೆ, ನಿನ್ನಲ್ಲಿರುವುದನ್ನೆಲ್ಲವನ್ನೂ ಬಡವರಿಗೆ ದಾನ ಮಾಡಿ ನನ್ನನ್ನು ಹಿಂಬಾಲಿಸು, ಪರಲೋಕದಲ್ಲಿ ನಿನಗೆ ಭಾಳಷ್ಟು ಸಂಪತ್ತಿರುವುದು ಅಂತೇಳಿ. ಆಮೇಲೆ ಈ ವಾಕ್ಯ, ಆಮೇಲೆ ಬಿದ್ದಂಥ ದರ್ಶನ ಅವರು ನನಗೆ ಹೇಳಿದರು, ದೇವರು ನನಗೆ ಕರೀತಾ ಇದ್ದಾರೆ ಸೇವೆಗಾಗಿ ಅಂಥೇಳಿ. ಅದು ಎಲ್ಲಿದೆ ಅನ್ನೋದಕ್ಕೋಸ್ಕರ ನೀನು ಪ್ರಾರ್ಥನೆ ಮಾಡು ಅಂಥೇಳಿ. ನಂತರ ನಾನು ಶುಗರ್ ಇಂಡಿಯಾ ಲಿಮಿಟೆಡ್ ಕಂಪ್ನಿಯಲ್ಲಿ ಕೆಲಸಕ್ಕೆ ಹೋಗ್ತಿದ್ದೆ. ನೈಟ್ ಶಿಫ್ಟ್ ನಾನು ಹಾಕ್ಕೊಂಡಿದ್ದೆ. ನೈಟ್ ಶಿಫ್ಟ್ ಹಾಕ್ಕೊಂಡ್ರೆ ರಾತ್ರಿ 9:30 ಬೆಳಗಿನ ಜಾವ 6 ಗಂಟೆ ತನಕ ನೈಟ್ ಶಿಫ್ಟ್ ಮಾಡಬೇಕು. ಬಂದು ನಾನು ನಾಷ್ಟ ಮಾಡಿ 10:30 ತನಕ ಮಲ್ಕೊತಿದ್ದೆ. ನಿದ್ದೆ ಮಾಡಿ 10:30 ನಾನು ಹಳಿಯಾಳದಿಂದ ಕಿತ್ತೂರಿಗೆ ಹೋಗ್ತಿದ್ದೆ. ಅಂದರೆ ಅದು ಎಷ್ಟು ಕಿಲೋಮೀಟ್ರ್ ದೂರ? ಅಲ್ಲಿಂದ 37 ಕಿಲೋಮೀಟ್ರ್ ಆಗ್ತದೆ, ಅಷ್ಟು ಡಿಸ್ಟೆನ್ಸ್ ಇತ್ತು. ಹೋಗಿ ಆಮೇಲೆ ನಾನು ನೋಡುವಾಗ ಒಂದು ಕುಟುಂಬ ನನಗೆ ಸಿಕ್ತು, ಒಂದು ಹಳ್ಳಿಯಲ್ಲಿ ಹೊನ್ನಿದಿಬ್ಬ ಅಂಥೇಳಿ. ಆ ಕುಟುಂಬ ಸಿಕ್ಕಿದಾಗ ಆ ಕುಟುಂಬಕ್ಕೋಸ್ಕರ ನಾನು ನೈಟ್ ಶಿಫ್ಟ್ ಹಾಕ್ಕೊಂಡಿದ್ದೆ, ಯಾಕಂದರೆ ನನಗೆ ಡೇ ಹೋಗೋಕೆ ಆಗ್ತದೆ ಅಂಥೇಳಿ. ಹೋಗಿ ಆ ಕುಟುಂಬದಲ್ಲಿ ಸುವಾರ್ತೆ ಸಾರಿ ಆ ಕುಟುಂಬ ರಕ್ಷಣೆಗೆ ಬಂತು. ಆ ಒಂದು ಕುಟುಂಬದಿಂದ 2-3 ಕುಟುಂಬ ರಕ್ಷಣೆಗೆ ಬಂದು, ಹಾಗೆ ಪ್ರೇಯರು ಮಾಡ್ತಾ ನಾನು ಹೋದಾಗ ಅಲ್ಲಿ ಜನ ಬೆಳೀತಾ ಹೋದು. ಆ ಊರಲ್ಲಿ ನನಗೆ ಸಮಸ್ಯೆ ಆಯಿತು. ಊರಲ್ಲಿ ಸಮಸ್ಯೆ ಆದಾಗ ನಾ ಯಾವ ಮನೆಗೆ ಹೋಗಿ ಸುವಾರ್ತೆ ರಕ್ಷಣೆ ತಂದೆ, ಆ ಮನೆ ಯಜಮಾನನೇ ಆ ಊರಿಗೆ ಗ್ರಾಮ ಪಂಚಾಯತಿ ಅಧ್ಯಕ್ಷನಾದಾಗ, ಇಲ್ಲ ನೀವು ಇಲ್ಲಿ ತೊಗೊಳ್ಳೋದು ಸರಿಯಲ್ಲ, ನನ್ನ ಮನೆಯಲ್ಲಿ ಇದೆಲ್ಲ ಪ್ರಾಬ್ಲಮ್ ಆಗ್ತದೆ, ನಾಳೆ ನನಗೂ ಬರ್ತದೆ ಅಂತೇಳಿ ಅವ್ರ ಮಿಸ್ಸಸ್ ಅವ್ರು ಪಾಪ ತುಂಬ ಬಿಲೀವ್ ಮಾಡ್ತಿದ್ರು ಸ್ವಾಮಿನ. ಅವ್ರು ಅಷ್ಟು ಮಾಡ್ತಿರಲಿಲ್ಲ. ಅವಾಗ ಅವ್ರು ಹೇಳಿದರು, ಇಲ್ಲ ನೀವು ಕಿತ್ತೂರು ತಾಲೂಕಲ್ಲಿ ತೊಗೊಂಡ್ರೆ ಏನೂ ಪ್ರಾಬ್ಲಮ್ ಬರೋಲ್ಲ, ನೀವು ಅಲ್ಲಿ ತೊಗೊರಿ, ನಾವು ಅಲ್ಲಿ ಬರ್ತೇವೆ ಅಂತೇಳಿ. ನಂತರ ನನ್ನ ಹತ್ರ ದುಡ್ಡಿಲ್ಲ, ತಾಲೂಕಲ್ಲಿ ತೊಗೋಬೇಕಂದ್ರೆ ಬಾಡಿಗೆ ಕಟ್ಟಬೇಕು, ಬಾಡಿಗೆ ಹಿಡಬೇಕು, ಡಿಪಾಸಿಟ್ ಕೇಳ್ತಾರೆ, ಅದು ಕೊಡೋಕ್ಕೆ ದುಡ್ಡಿಲ್ಲ, ಏನು ಮಾಡೋದಪ್ಪ ಅಂಥೇಳಿ ನಾನಂದೆ, ಸ್ವಲ್ಪ ದಿನ ವಿಚಾರ ಮಾಡುವ, ನೀವು ಮನೆಯಲ್ಲೇ ಪ್ರಾರ್ಥನೆ ಮಾಡ್ತಾಯಿರ್ರಿ ಅಂಥೇಳಿ ನಾನು ಬಂದೆ. ಆಮೇಲೆ ನಾನು ಹೋಗಲೇ ಇಲ್ಲ 3 ತಿಂಗಳು. ನನ್ನ ತಲೆಯಲ್ಲಿ ಏನು ವಿಚಾರ ಬಂತಂದರೆ, ನನ್ನ ಹತ್ರ ಹಣ ಇದ್ದಿದ್ದರೆ ಇವತ್ತು ನಾನು ನಿರಾಳವಾಗಿ ಒಂದು ಬಾಡಿಗೆ ಮನೆ ಆದರೂ ಸೇವೆ ಮಾಡ್ಬೋದಾಗಿತ್ತು. ನನ್ನ ಹತ್ರ ದುಡ್ಡೇ ಇಲ್ಲ ಅಂದರೆ ನಾನು ಹೆಂಗೆ ಮಾಡೋಕ್ಕೆ ಸಾಧ್ಯ ಇದೆ? ಅದಕ್ಕೆ ನಾನು ಮೊದಲು ದುಡಿಬೇಕನ್ನೋ ಆಲೋಚನೆ ಬಂತು. 3 ತಿಂಗಳು ನಾನು ನೈಟ್ ಶಿಫ್ಟೇ ಹಾಕ್ಕೊಂಡು ಕೆಲಸ ಮಾಡಿದೆ. ಆ ಬಂದಂಥ ಹಣದಿಂದ ಆಮೇಲೆ ನಾನು ನೈಟ್ ಶಿಫ್ಟ್ ಹಾಕ್ಕೊಂಡು ಡೇ ಕಿತ್ತೂರಿಗೆ ಬರ್ತಿದ್ದೆ, ಬೈಕ್ ಇತ್ತು, ಕಿತ್ತೂರಿಗೆ ಬರ್ತಿದ್ದೆ. ಫುಲ್ ಡೇನ ಹುಡುಕಿದ್ರು ಕೂಡ ಯಾರೂ ನನಗೆ ರೂಮ್ ಕೊಡ್ತಿರ್ಲಿಲ್ಲ. ಪ್ರೇಯರ್ಗೋಸ್ಕರ ಅಂದರೆ ಕೊಡಲ್ಲಪ್ಪ ಅಂದ್ಬಿಡ್ತಿದ್ರು. ಫ್ಯಾಮಿಲಿ ಇರೋದ್ರೆ ಅಂತಿದ್ರು. ಕೆಲವೊಬ್ಬರು ನಾಳೆ ಹೇಳ್ತೇನೆ ಅಂತಿದ್ರು, ಫೋನ್ ಮಾಡಿ ಹೇಳ್ತಾರೆ. ಹೀಗೆ ಒಂದು ವಾರದಲ್ಲಿ 5 ದಿನ ಕಂಟಿನ್ಯೂ ನಾ ಹೋದೆ. ಬೆಳಗ್ಗೆಂದರೆ ಹೋಗಿಬಿಡೋದು. ಹೋದೆ ಆಗಲಿಲ್ಲ. 5ನೇ ದಿನ ಬಂದು ಸಾಯಂಕಾಲ ನಾನು ಮೊಣಕಾಲೂರಿ ಕಣ್ಣೀರು ಹಾಕಿ ಪ್ರಾರ್ಥನೆ ಮಾಡಿದೆ. ದೇವ್ರಿಗೆ ಹೇಳಿದೆ, ನೋಡು ನನ್ನ ಪ್ರಯತ್ನ ಮುಗಿದಿದೆ ಅಂತ ಹೇಳಿದೆ. ನನ್ನ ಪ್ರಯತ್ನ ಮುಗಿದಿದೆ, ನಿನ್ನ ಚಿತ್ತ ಇದ್ದರೆ ನಾಳೆ ಬೆಳಕು ಆಗೋದ್ರೆ 8 ಗಂಟೆಗೆ ನನಗೆ ಫೋನ್ ಬರಬೇಕು. ಹೆಂಗೆ ಪ್ರೇಯರ್ ಮಾಡಿದ್ದೆ ಅಂದರೆ, 80 ಜನ ಕುತ್ಕೊಳ್ಳೋಂಗಿರಬೇಕು. ಅವನು ಇದು 2000 ಮುಂದೆ ಬಾಡಿಗೆ ಕೇಳಬಾರ್ದು, ಡಿಪಾಸಿಟ್ ಕೇಳಬಾರ್ದು. ಹಿಂಗಿದ್ದರೆ ನಾನು ಸೇವೆ ಮಾಡ್ತೇನೆ ಅಂತೇಳಿ ನಾನು ಪ್ರಾರ್ಥನೆ ಮಾಡಿ ಬೆಳಕು ಆಗೋದ್ರಿಗೆ ಪಾಸ್ಟರ್ 8 ಗಂಟೆಗೆ ನನಗೆ ಫೋನ್ ಬಂತು. ಒಂದು ಮನೆ ಇದೆ ಹಳ್ಳಿಯಲ್ಲಿ, ಅಂದರೆ ಕಿತ್ತೂರು ಪಟ್ಟಣಕ್ಕೆ ಅದು ಟಚ್ ಆಗಿದೆ, ಹಳ್ಳಿಯಲ್ಲಿದೆ, ಬನ್ನಿ ಅಂತೇಳಿ.
ಆಮೇಲೆ ನನಗೆ ಖುಷಿ ಭಾಳ, ಯಾಕಂದರೆ ಈ 5 ದಿನದಲ್ಲಿ ಇರಲಾರ್ದಂಥ ಖುಷಿ ಅವತ್ತಿತ್ತು. ಯಾಕಂದರೆ ಇವತ್ತು ದೇವರೇ ನನಗೆ ಉತ್ತರ ಕೊಟ್ಟಿದ್ದಾರೆ, ಇನ್ನು ನಾನು ಹೋಗಬೇಕು ಅಂತೇಳಿ. ಹೋದಾಗ ಅಲ್ಲಿ ಒಂದು ಹಳ್ಳಿ ಇತ್ತು. ಆ ಮನೆ ನೋಡುವಾಗ ಪಾಸ್ಟರ್ ಸೇಮ್ ಹಂಗೆ ಇದೆ, ಸೇಮ್ 80 ಜನ ಆರಾಮಾಗಿ ಕೂತ್ಕೋಬೋದು. ಆಮೇಲೆ ಅದು ಹಂಚಿನ ಮನೆ ಇತ್ತು, ಹಂಚಿನ ಮನೆ ಇತ್ತು. ಆ ಮನೆ ಯಜಮಾನರು ಬಂದರು, ಬಾಡಿಗೆ ಎಷ್ಟಿದೆ ಅಂತ ಕೇಳಿದೆ. ಅವ್ರು ಅಂದರು ಇಲ್ಲ 2000 ಕೊಡ್ರಿ ಅಂತಂದರು. ಅದೇ ಇಲ್ಲ 2000 ಅದು ಎಲ್ಲ ನಮ್ಮ ಹತ್ರ ಈಗ ಇಲ್ಲ, ತುಂಬ ಕಷ್ಟದಲ್ಲಿದ್ದೇವೆ, ಒಂದು 1800 ರೂಪಾಯಿ ತೊಗೋರಿ ಅಂತಂದೆ. ಆಯ್ತು ಬಿಡ್ರಿ ಅಂತಂದರು. ಆಮೇಲೆ ಡಿಪಾಸಿಟ್ ಕೇಳಿದ್ರು. ನಾನಂದೆ ಈಗ ನನ್ನ ಹತ್ರ ಇಲ್ಲ, ಮುಂದೆ ಏನಾದರೂ ಆದರೆ ನಿಮಗೆ ನಾನು ಡಿಪಾಸಿಟ್ ಕೊಡ್ತೇನೆ ಅಂದರು. ಅವ್ರು ಆಯ್ತು ತೊಗೋರಿ ಅಂದರು. ಆಮೇಲೆ ನಾನು ಪ್ರಶ್ನೆ ಮಾಡಿದೆ ದೇವ್ರಿಗೆ, 2000 ಅಂದಿದ್ದೆ, ಆದರೆ 1800 ಸಿಕ್ತಲ್ಲ ಅಂಥೇಳಿ, 200 ರೂಪಾಯಿ ಅದಕ್ಕೋಸ್ಕರ ಅಂದರೆ ನೀವು ದಿನ ಓಡಾಡಿ ಬರೋಕ್ಕೆ ಪೆಟ್ರೋಲ್ಗೆ ಬೇಕು ಅಲ್ಲ ಅಂಥೇಳಿ. ನಾನು ದೇವ್ರ ಧನ್ಯವಾದ ಹೇಳಿದೆ, ಸ್ತೋತ್ರಪ್ಪ, ನಿನ್ನ ಚಿತ್ತ ಇದ್ದಾಗ ಇದೆಲ್ಲ ಆಗ್ತಾಯಿದೆ ಅಂಥೇಳಿ. ನಂತರ ಪಾಸ್ಟರ್ ಅದು ಬೇಸಿಗೆಗಾಲದಲ್ಲಿ ನಾವು ಮನೆ ತೊಗೊಳೋದ್ರಿಂದ ಮಳೆಗಾಲದಲ್ಲಿ ಹಂಚು ಎಲ್ಲೆಲ್ಲಿ ಒಡೆದಿದೆ ಅನ್ನೋದು ಗೊತ್ತೇ ಆಗಲಿಲ್ಲ. ಬೇಸಿಗೆಗಾಲದಲ್ಲಿ ಮಳೆಗಾಲ ಪ್ರಾರಂಭ ಆಗಿಬಿಡ್ತು. ಪ್ರಾರಂಭ ಆದಾಗ ಎಲ್ಲ ಸೋರ್ತಿತ್ತು. ಇದು ಎಷ್ಟನೇ ಇಸ್ವಿ ಅಂದರೆ ನೀವು ಎಷ್ಟು ವರ್ಷ ಆಯಿತು ಸ್ಟಾರ್ಟ್ ಮಾಡಿ ಸೇವೆ? ಅಲ್ಲಿ ಕಿತ್ತೂರು ಸ್ಟಾರ್ಟ್ ಮಾಡಿ 4 ವರ್ಷ ಮುಗಿತಾ ಬಂತು. ನಂತರ ಆ ಮಳೆ ಎಲ್ಲ ನೀರು ಸೋರಿ ಆ ಒಳಗಡೆ ತುಂಬ್ಕೊಂಡಾಗ ನಾನು ಭಾನುವಾರ ನಾನು ಬರೋ ತನಕ ಯಾರೂ ಪ್ರೇಯರ್ಗೆ ಅಲ್ಲಿ ಕುಂಡಿರ್ತಿರ್ಲಿಲ್ಲ ಕಿತ್ತೂರಲ್ಲಿ. ಅಲ್ಲಿ ಹಳ್ಳಿಯಿಂದ ಜನ ಯಾರೂ ಬರ್ತಿರಲಿಲ್ಲ, ಅಂದರೆ ಮಳೆ ಇತ್ತಲ್ಲ. ನಾನು ಹೋಗಿ ಆ ಕೀಲಿ ತೆಗೆದು ಅದೆಲ್ಲ ಅಂದರೆ ಸ್ಟಾಯ್ಸ್ದು ಏನಿರಲಿಲ್ಲ, ಅದು ಸಗಣಿ ಸಾರಿಸ್ತಾರಲ್ಲ ಹಳೆ ಮನೆ ಆ ರೀತಿ ಇತ್ತು. ಆಮೇಲೆ ಅದು ಬಕೆಟ್ ತೊಗೊಂಡು ಎಲ್ಲ ನೀರು ಹೊರಗಡೆ ಹಾಕಿ, ತಂಪಿರ್ತಿತ್ತು, ಆದರೆ ಅದ್ರ ಮೇಲೆ ಚಾಪೆ ಹಾಸಿದಾಗ ಜನ ಬಂದು ಕೊಂಡಿರ್ತಿದ್ರು. ಆಮೇಲೆ 1 ತಿಂಗಳು 2 ತಿಂಗಳು ಹಾಗೇ ಮಾಡಿದೆ. ಆಮೇಲೆ ಮುಂದುವರಿಯೋಕ್ಕಾಗಲ್ಲ ಅಂತ ಗೊತ್ತಾದಾಗ ನಾನು ಹೇಳಿದೆ, ಏನಪ್ಪ ನೀನು ಹೇಳಬೇಕಾಗಿತ್ತಲ್ಲ, ಮಳೆ ಇಷ್ಟು ಎಲ್ಲ ಸೋರ್ತಾ ಇದೆ, ನಾವು ಹೆಂಗೆ ಮಾಡಬೇಕು ಅಂತೇಳಿ. ಅವರು ವಿಶ್ವಾಸಿನೂ ಅಲ್ಲ, ಅವ್ರು ಆಗಿದ್ದು ಬೇಕಾದರೆ ಇರ್ರಿ ಇಲ್ಲ ಅಂದರೆ ಹೋಗ್ರಿ ಅಂತ ಹೇಳಿಬಿಟ್ರು. ಆಮೇಲೆ ನನಗೆ ನೋವಾಯಿತು. ಆಮೇಲೆ ನಾನು ಪ್ರೇಯರ್ ಮಾಡಿದೆ. ಆ ಊರಲ್ಲೇ ಅವರು ಕಾಂಟ್ರಾಕ್ಟ್ ಕೆಲಸ ಮಾಡ್ತಾರೆ, ಒಬ್ಬ ಬ್ರದರು. ಅವರು ವಿಶ್ವಾಸಿ ಇದ್ದರು. ಅವರು ಬಂದಂದರು, ಇಲ್ಲ ನೀವು ಒಳ್ಳೆ ಸೇವೆ ಮಾಡ್ತೀರಿ, ಮತ್ತು ಹಿಂಗೆ ಕಿತ್ತೂರು ಬಿಟ್ಟು ಹೈವೇ NH4 ಹೈವೇ ಇದೆ, ಅದ್ರ ಬಾಜುಕ್ಕೆ ಒಂದು ನಮ್ಮ ಸಿಸ್ಟರ್ ಅವ್ರದ್ದು ಮನೆ ಇದೆ, ಮೇಲೆ ಒಂದು ರೂಮ್ ಖಾಲಿ ಇದೆ, ನೀವು ಅಲ್ಲಿ ಬೇಕಾದ್ರೆ ಪ್ರೇಯರ್ ತೊಗೋಬೋದು ಅಂಥೇಳಿ. ಆಮೇಲೆ ನನಗೇನು ಒಂದು ಅನ್ನಿಸ್ತಂದ್ರೆ ಪಾಸ್ಟರ್, ಈಗ ಅಂದರೆ ದೇವರು ನಮ್ಮದೇ ಇರೋರು ಅವ್ರು ಬಾಡಿಗೆ ಕೇಳಿದರು, ನಮ್ಮದವ್ರು ಕೇಳಲ್ವಲ್ಲ ಅನ್ನೋ ಒಂದು ಬಂತು. ಈ 2000 ಉಳಿದ್ರೆ ಮತ್ತೆ ಏನಾದರೂ ಮಾಡ್ಬೋದು ಅಂತ ಆಲೋಚನೆ ಬಂದು ನಾನದೇ ಅವ್ರ ಜೊತೆ ಹೋದಾಗ ಅವರು ಖಂಡಿತವಾಗಿಯೂ ಮನೆ ಕಟ್ಟಿದರು. ಅವರು ತಮ್ಮ ಮನೆಯಲ್ಲಿ ತಮ್ಮ ಮನೆ ಕಟ್ಟೋದ್ರ ಬಗ್ಗೆ ಸಾಕ್ಷಿ ಹೇಳಿದರು ಅವ್ರು ನನಗೆ. ಇಲ್ಲ ಪಾಸ್ಟರ್ ಹಂಗೆ ಹೇಳಿದರು, ಈ ಮನೆ ಜೊತೆಗೆ ಮೇಲೇನೂ ಒಂದು ರೂಮ್ ಕಟ್ಟ್ರಿ, ಅಲ್ಲಿ ಸೇವೆ ಆಗೋದಿದೆ ಅಂಥೇಳಿ. ಆಮೇಲೆ ನನಗೆ ಇನ್ನೂ ಖುಷಿ ಆಯಿತು, ಹಾಗಾದ್ರೆ ದೇವ್ರ ಚಿತ್ತ ಇದೆ ಅಂಥೇಳಿ. ಆಮೇಲೆ ನಾನು ಹೋಗಿ ಮೇಲೆ ನೋಡುವಾಗ ಅವರು ಇಲ್ಲ ಬಾಡಿಗೆ, ನಾನು ಕೇಳುವಂಥ ಒಂದು ಪದ್ಧತಿಯಲ್ಲಿ ಇಲ್ಲ ಎಷ್ಟು ಬಾಡಿಗೆ ಅಂತ ಕೇಳಿದಾಗ ಅವರು ಇಲ್ಲ 2000 ಕೊಡ್ರಿ ಅಂದ್ಬಿಟ್ರು. ಆಮೇಲೆ ಇರಲ್ಲ ಇವ್ರದ್ದು ಇರೋದ್ರ ಕಷ್ಟ ಇರ್ಬೋದು, ಅದಕ್ಕೆ ಕೇಳ್ತಾ ಇತ್ತು. 2000 ನಾನು ಕೊಟ್ಟೆ. ಆದರೆ ಆ ಮನೆ ಹೆಂಗಿತ್ತಂದ್ರೆ ಒಂದು 20 ಜನ ಕೂತ್ಕೊಂಡ್ರೆ ಅದು ಫುಲ್ ಆಗ್ತಿತ್ತು. ಆಮೇಲೆ ಜನ ಎಲ್ಲ ಬಂದು ಬಿಸಿಲಲ್ಲಿ ಹೊರಗಡೆ ನಿಂತಿದ್ರು. ನಂತರ ನಾನು ಅದೇ ರೀತಿ ನೋಡುವಾಗ 1 ವರ್ಷ ಕಳೆದೆ. 1 ವರ್ಷ ಕಳೆದ ನಂತರ ಸೇವೆ ಭಾಳಷ್ಟು ಬೆಳೀತಾ ಇರೋದ್ರಿಂದ ಆ ಮನೆಯಲ್ಲಿರೋರು ನಮಗೆ ಬಿಡಿಸ್ಬಿಟ್ರು. ಇಲ್ಲ ನಾನು ಬೇರೆ ಕಡೆ ನೋಡಪ್ಪ ಅಂಥೇಳಿ ಬಿಡಿಸಿದ್ರು. ನಂತರ ನಾನು ಅಲ್ಲೇ ಹೊಸ ಚೆನ್ನಾಪುರ ಅಂಥೇಳಿ, ಈಗ ಹೊಸದಾಗಿ ಒಂದು ಊರಾಗಿದೆ. ಆ ಊರಲ್ಲಿ ಎಲ್ಲ ಎಜುಕೇಟೆಡ್ ಜನ ಎಲ್ಲ ಎಜುಕೇಟೆಡು, ಶಿಕ್ಷಣ ಕಲಿಸೋರು ಇನ್ನೊಬ್ಬರಿಗೆ. ಅಂಥ ಒಂದು ಗಲ್ಲಿಯಲ್ಲಿ ಅಂದರೆ ಹೊಸದಾಗಿ ಮನೆ ಓಪನಿಂಗ್ ಆಗಿತ್ತು, ಅದು ಬಿಲ್ಡಿಂಗದ್ದು ಓಪನಿಂಗ್ ಆದಾಗ ಅವರು ಹೇಳಿದರು, ಇಲ್ಲ 3500 ಬಾಡಿಗೆ ಕೊಡ್ರಿ, ಈಗ ಓಪನಿಂಗ್ ಮಾಡಿದ್ದೇವೆ ನಾವು. ಆಮೇಲೆ ನಾನೇನಂದೆ, ಡಿಪಾಸಿಟ್ ಕೇಳ್ತಾರಲ್ಲ, ಈಗ 3500 ಮನೆ ಅಂದರೆ ಮಿನಿಮಮ್ ಒಂದು 20,000 ಡಿಪಾಸಿಟ್ ಕೇಳ್ತಾರೆ, ಅಷ್ಟು ದುಡ್ಡು ಎಲ್ಲಿಂದ ತರೋದು? ಆಮೇಲೆ ಒಬ್ಬ ಬ್ರದರ್ ಪರಿಚಯ ಆದರು. ಆ ಬ್ರದರ್ ನಾವು ಅವ್ರ ಮುಖಾಂತರ ಹೋದಾಗ ಅದು ಡಿಪಾಸಿಟ್ ಕ್ಯಾನ್ಸಲ್ ಆಗಿ ಬರೀ ಬಾಡಿಗೆ ಅಷ್ಟೇ ಕೊಡೋದಾಯಿತು. ಓಕೆ ಫಸ್ಟ್ ಹೀಗೆ ದೇವರು ನಿಮ್ಮನ್ನು ಆ ಸ್ಥಳದಲ್ಲಿ ಇಷ್ಟಪಟ್ಟರು. ಈಗ ಸೇವೆ ಹೇಗಿದೆ? ಒಂದು ವಿಶಾಲತೆಯಲ್ಲಿದೆಯಾ? ಎಷ್ಟು ಆತ್ಮಗಳು ಇವತ್ತು ರಕ್ಷಣೆ ಹೊಂದಲ್ಪಟ್ಟಿದೆ? ಫಸ್ಟ್ ಈಗ ನೋಡುವಾಗ ನಿಜವಾಗಿ ಹೇಳ್ತೇನೆ, ಅವಾಗ ನನಗೆ ಬಂದಂಥ ಕಷ್ಟಗಳು ಯಾಕೆ ಬಂದವು ಮತ್ತು ದೇವರು ನನಗೆ ಇವತ್ತು ಅದ್ರ ಬಗ್ಗೆ ಉತ್ತರ ಕೊಟ್ಟಿದ್ದಾರೆ. ಯಾಕೆ ಅಂತಂದರೆ ಆ ಸಂದರ್ಭದಲ್ಲಿ ಹೆಲ್ಪ್ ಮಾಡೋದಕ್ಕೆ ನನಗೆ ಯಾರೂ ಇರಲಿಲ್ಲ. ಒಂದೇದು ದುಡಿಬೇಕು, ಸೇವೆ ಮಾಡಬೇಕು, ಇದೊಂದು ಆಲೋಚನೆ ಇತ್ತು. ಆಮೇಲೆ ನಂತರ ನೋಡುವಾಗ ನಾವು ಹೊಸ ಚೆನ್ನಾಪುರಿಗೆ ಹೋದ್ಮೇಲೆ ಸೇವೆ ನಂದು
ಬೆಳೆದು ಸುಮಾರು ಒಂದು 100 ಜನ ಅವಾಗ ಬರ್ತಿದ್ರು ನನ್ನ ಹತ್ರ. 100 ಜನ ಬರುವಾಗ ಒಂದು 25 ಜನ ದೀಕ್ಷಾಸ್ಥಾನ ಹೊಂದಿದ್ರು. ಆ ಸಂದರ್ಭದಲ್ಲಿ ದೀಕ್ಷಾಸ್ಥಾನ ತೊಗೊಂಡ್ರು. ನಂತರ ನಾನು ಅದೇ ರೀತಿ ಆಲೋಚನೆ ಮಾಡುವಾಗ ದೇವರು ನನ್ನ ಜೊತೆ ಒಂದಿನ ಮಾತಾಡ್ದ ವಾಕ್ಯದ ಮುಖಾಂತರ. ನಾನು ನೋಡುವಾಗ ನನಗೊಂದು ಆಲೋಚನೆ ಬಂತು, ನಾನು ಇದೇ ರೀತಿ ಎಷ್ಟು ದಿನ ಅಂತೇಳಿ ಬಾಡಿಗೆ ಮನೆ ಮಾಡ್ತಾ ಹೋಗಬೇಕು, ನಮ್ಮದೇ ಆದಂಥ ಒಂದು ಏನಾದರೂ ಬೇಕಲ್ಲ ಅನ್ನತಕ್ಕಂಥ ಆಲೋಚನೆ ಬಂದಾಗ ನಾನು ಸಭೆ ಜನರೊಟ್ಟಿಗೆ ಚರ್ಚೆ ಮಾಡಿದೆ. ಇದೇ ರೀತಿ ನಾವು ಎಷ್ಟು ದಿನ ಅಂತೇಳಿ ಹೋಗುವ ಅಂಥೇಳಿ ಚರ್ಚೆ ಮಾಡುವಾಗ ಆಮೇಲೆ ನಾನಂದೆ, ನಾವು ಸ್ವಂತ ಸ್ಥಳ ಖರೀದಿ ಮಾಡುವ ದೇವರ ಆಲಯ ಕಟ್ಟೋದಕ್ಕಾಗಿ ಅಂತೇಳಿ. ಆದರೆ ನನ್ನ ಆ ಒಂದು ಸಭೆಯಲ್ಲಿ ನೋಡುವಾಗ ಪಾಸ್ಟರ್ ಎಲ್ಲರೂ ಕೂಲಿ ಕೆಲಸ ಮಾಡೋರು, ದಿನ ಎದ್ದು ಕೂಲಿ ಮಾಡದೆ ಅವ್ರಿಗೆ ಜೀವನ ನಡೆಸೋದು ಕಷ್ಟ ಆಯಿತು. ಅಂಥ ಒಂದು ಪರಿಸ್ಥಿತಿಯಲ್ಲಿ ನನಗೂ ಅನ್ನಿಸ್ತಿತ್ತು ಇದು ಆಗ್ತದೋ ಇಲ್ಲೋ ಅಂತ. ಯಾಕಂದರೆ ನಾವು ಏನೋ ಒಂದು ಪ್ರಸ್ತಾವನೆ ಮಾಡಿದ್ದೇನೆ, ಆದರೆ ಜನ ನೋಡುವಾಗ, ಯಾಕಂದರೆ ಅಷ್ಟು ಲಕ್ಷಗಟ್ಟಲೆ ದುಡ್ಡು ಎಲ್ಲಿಂದ ತರಬೇಕು, ಏನು ಮಾಡಬೇಕು ಅಂಥೇಳಿ ನಾನು ಸಭೆಯೊಟ್ಟು ಚರ್ಚೆ ಮಾಡಿದೆ. ಆಮೇಲೆ ನಾನು ಮನೆಗೆ ಹೋಗಿ ಉಪವಾಸವಾಗಿದ್ದು ಪ್ರಾರ್ಥನೆ ಮಾಡಿದೆ. ದೇವ್ರಿಗೆ ನಾನು ಹೇಳಿದೆ, ಇಷ್ಟು ದಿನದ ಒಳಗಡೆ ನನಗೆ ಯಾರಾದರೂ ಒಂದು 10,000 ಆದರೂ ನನಗೆ ಅಮೌಂಟ್ ಕೊಟ್ಟರೆ ನಾನು ತಿಳ್ಕೊತೇನೆ ದೇವ್ರೆ, ಖಂಡಿತವಾಗಿಯೂ ನೀನು ನಮಗೆ ಒಂದು ಒಳ್ಳೆ ಚರ್ಚ್ ಕೊಡ್ತೀಯಾ ಪ್ರಾರ್ಥನೆ ಮಾಡೋದಕ್ಕೆ ಅಂಥೇಳಿ ದೇವ್ರ ಮುಂದೆ ನಾನು ಒಂದು ಕಮಿಟ್ಮೆಂಟ್ ಮಾಡಿಕೊಂಡೆ ಪ್ರಾರ್ಥನೆ ಮಾಡಿ. ನಂತರ ಒಬ್ಬ ವಿಧವೆ, ನಮ್ಮ ಸಭೆಯಲ್ಲಿ ಒಬ್ಬರು ಸಿಸ್ಟರ್ ಇದ್ದಾರೆ, ವಿಧವೆ ಇದ್ದಾರೆ. ಅವರು ದಿನ ಇದು ಕೂಲಿ ಕೆಲಸಕ್ಕೆ ಹೋಗ್ತಾರೆ. ಅವ್ರು ಏನು ಮಾಡಿದರು, ತನ್ನ ಮಗನ ಕೈಯಲ್ಲಿ ಒಂದು ದಿನ ಸೋಮವಾರ ದಿನ 10,000 ಕೊಟ್ಟು ಕಳಿಸಿದರು, ಪಾಸ್ಟರ್ಗೆ ಚರ್ಚ್ ಜಾಗ ಖರೀದಿ ಮಾಡೋದಕ್ಕೆ ಕೊಡಪ್ಪ ಅಂಥೇಳಿ. ಅವಾಗ ನನ್ನ ಕಣ್ಣಲ್ಲಿ ಕಣ್ಣೀರು ಬಂದುಬಿಡ್ತು ಪಾಸ್ಟರ್. ಯಾಕಂದರೆ ಆಶ್ಚರ್ಯ ಆಗ್ತಾಯಿದೆ, ಒಬ್ಬ ವಿಧವೆ ದಿನಾಯದು ಕಷ್ಟಪಡೋರೊಟ್ಟಿಗೆ ಇಂಥವ್ರೊಟ್ಟಿಗೆ ನೀನು ಫಲ ಕೊಯ್ದಿದೆಯಾ ಅಂದರೆ ಖಂಡಿತವಾಗಿಯೂ ಇದು ಆಲಯ ಆಗ್ತದೆ ಅಂಥೇಳಿ ಅವತ್ತಿಂದ ನನಗೆ ಭಾಳಷ್ಟು ನಾನು ದೇವ್ರ ಮೇಲೆ ಇನ್ನೂ ನನ್ನ ನಂಬಿಕೆ ಹೆಚ್ಚಾಗ್ತಾ ಹೋಯ್ತು, ಪ್ರಾರ್ಥನೆ ಹೆಚ್ಚಾಗ್ತಾ ಹೋಯ್ತು. ನಂತರ ಯಾವಾಗ ಅವರು ಕೊಟ್ಟಿದ್ದಾರಂತ ಸಭೆ ಜನರಿಗೆ ಗೊತ್ತಾಯಿತು, ಸಭೆ ಜನರು ಎಲ್ಲರಲ್ಲೂ ಒಂದು ಇದು ಬೆಳೀತಾ ಹೋಯಿತು, ಇಲ್ಲ ನಾನು ಕೊಡಬೇಕಲ್ಲ, ಇಂಥವರೇ ಕೊಟ್ಟಿದ್ದಾರೆ ಅಂದರೆ ನಾನು ಕೊಡದೇ ಇದ್ದರೆ ಹೇಗಂತೇಳಿ ಆ ರೀತಿ ಮಾಡ್ತಾ ಇವತ್ತು 2 ಗುಂಟೆ ದೇವರ ಆಲಯಕ್ಕೆ ಜಾಗ ತೊಗೊಂಡು ರೀಸೆಂಟ್ಲಿ ಈಗ ಒಂದು 6 ತಿಂಗಳಾಯಿತು ನಾವು ಚರ್ಚ್ ಕಟ್ಟಕ್ಕೆ ಪ್ರಾರಂಭ ಮಾಡಿದ್ದೇವೆ. ಒಂದು 7 ಫೂಟು ಮೇಲೆ ಹೋಗಿದೆ, ಸುಮಾರು ಒಂದು 500 ಜನ ಕುತ್ಕೊಳ್ಳುವಂಥ ಸರೌಂಡ್ ಹಾಲ್ ಇದೆ. ದೇವರು ಅದರ ಜೊತೆಗೆ ನಮ್ಮ ಸಭೆಯಲ್ಲಿರ್ತಕ್ಕಂಥ ಸುಮಾರು ಒಂದು 10 ಗುಂಟೆ ಜಾಗ ನಮ್ಮ ಸಭೆಯಲ್ಲಿರೋರು ತೊಗೊಂಡ್ರು, ಚರ್ಚ್ ಅಕ್ಕಪಕ್ಕದಲ್ಲೇ. ದೇವರು ಅವ್ರಿಗೂ ಶಕ್ತಿ ಕೊಟ್ಟು ತನ್ನ ಆಲಯನೂ ದೇವರು ಇವತ್ತು ದೇವರ ಆಲಯಕ್ಕೆ ದೇವರ ಸೇವೆಗಾಗಿ ಕೊಡುವಾಗ ದೇವರು ನಮ್ಮನ್ನು ಎಂದು ಸಾಲಗಾರನಾಗಿ ಬಿಡಲ್ಲ ಅಲ್ವಾ ಪಾಸ್ಟರ್? ಹೇಗೆ ದೇವರ ಆಶೀರ್ವಾದ ಮಾಡ್ತಾನೆ. ಪಾಸ್ಟ್ರೆ, ಈಗಾಗಲೇ ಸಮಯ ಮುಗೀತಾ ಬಂತು. ಬಹಳವಾದ ವಿಧವಾಗಿ ದೇವರು ನಿಮ್ಮನ್ನು ಸೇವೆಯಲ್ಲಿ ಉಪಯೋಗಿಸ್ತಾ ಇದ್ದಾನೆ. ಆ ಪ್ರಾಂತ್ಯಗಳಲ್ಲಿ, ಹಳ್ಳಿಗಳಲ್ಲಿ ದೇವರು ನಡೆಸ್ತಾ ಇದ್ದಾನೆ. ನಿಮ್ಮ ಅನುಭವದಲ್ಲಿ ದೇವರು ಮಾಡಿದಂಥ ಒಂದು ಅದ್ಭುತ, ದೇವರು ನಿಮ್ಮ ಮುಖಾಂತರ ಆ ಪ್ರಾಂತ್ಯಗಳಲ್ಲಿ ಮಾಡಿದಂಥ ಅದ್ಭುತ ಒಂದು ದೇವಚನರಿಗೆ ನಮ್ಮ ವೀಕ್ಷಕರಿಗೆ ಹೇಳ್ಬೋದಾ? ಫಸ್ಟ್ ಖಂಡಿತವಾಗಿಯೂ ಕೂಡ ನಾನು ಸೇವೆಯಲ್ಲಿ ಇರಬೇಕಾದ್ರೆ ನನಗೆ ಯಾವುದೇ ರೀತಿಯಾದಂಥ ಒಂದು ಬೈಬಲ್ ಸ್ಟಡಿಗಳಾಗಲಿ ಅನುಭವವಾಗಲಿ ಇರಲಿಲ್ಲ. ನೀವು ಬೈಬಲ್ ಸ್ಟಡಿಗೆ ಎಲ್ಲಿಗೆ ಹೋಗಲಿಲ್ಲ? ಆ್ಯಕ್ಚುಲಿ 15 ದಿನ ಒಂದು ನ್ಯೂ ಲೈಫಲ್ಲಿ ಮಹಾರಾಷ್ಟ್ರದಲ್ಲಿ ಕೊಲ್ಲಾಪುರದಲ್ಲಿ ಬರೀ 15 ದಿನ ಇತ್ತು ಅಂಥೇಳಿ ನಾನು ಹೋದೆ. ನಂತರ ಅದು ಬಿಟ್ಟರೆ ನಾನು ಎಲ್ಲೂ ಹೋಗಲಿಲ್ಲ. ಆಮೇಲೆ ಕೆಲವೊಂದು ಸಂದರ್ಭದಲ್ಲಿ ಸೇವೆ ವಿಷಯದಲ್ಲಿ ಬಂದಾಗ ಜವಾಬ್ದಾರಿಗಳು ಹೆಚ್ಚುತ್ತಾ ಹೋದಾಗ ನಿರ್ಧಾರಗಳನ್ನು ತಗೊಳ್ಳುವಾಗ ಹೇಗೆ ಅದನ್ನು ಸರಿಪಡಿಸ್ಬೇಕು ಅನ್ನತಕ್ಕಂಥದ್ದು ಗೊತ್ತಿರಲಿಲ್ಲ, ಅನುಭವ ಇರಲಿಲ್ಲ. ನಂತರ ನಾನು ಪ್ರೇಯರ್ಗೆ ಹೆಚ್ಚು ಒತ್ತು ಕೊಡ್ತಿದ್ದೆ. ಯಾಕಂದರೆ ನನ್ನ ಕೈಯಿಂದ ಯಾವಾಗ ಆಗಲ್ಲ ಅನ್ನಿಸ್ತಿತ್ತು ಆವಾಗ ನಾನು ದೇವ್ರ ಕಡೆ ಪ್ರೇಯರ್ಗೆ ಬರ್ತಿದ್ದೆ. ಪ್ರೇಯರ್ಗೆ ಬರುವಾಗ ದೇವ್ರು ನನ್ನ ಬಲಪಡಿಸ್ತಿದ್ರು, ಜ್ಞಾನ ಕೊಡ್ತಿದ್ರು, ಈ ರೀತಿ ಮಾಡು ಅಂಥೇಳಿ. ಆವಾಗ ನಾನು ಅದೇ ರೀತಿ ಮಾಡುವಾಗ ಅಲ್ಲಿ ಅದು ಒಂದು ರೀತಿಯಾಗಿ ಅದು ಸಕ್ಸಸ್ ಆಗ್ತಿತ್ತು, ಅದು ಆಶೀರ್ವದಿಸಲ್ಪಡ್ತಿತ್ತು. ನಂತರ ವಾಕ್ಯ ಹೇಳುವುದರ ವಿಷಯದಲ್ಲಿ ಬಂದಾಗಲೂ ಕೂಡ ಎಲ್ಲೂ ನಾವು ಸ್ಟಡಿ ಮಾಡಿಲ್ಲ. ನಾವು ಓದಿ ಹೆಚ್ಚು ನಾನು ವಾಕ್ಯ ಓದೋದ್ರ ಕಡೆ ಗಮನ ಹರಿಸ್ತಿದ್ದೆ. ಓದಬೇಕು. ಓದೋದ್ರಿಂದ ನನಗೆ ತಂದಕ್ಕೆ ತಾನೇ ಎಲ್ಲ ದೇವರು ಆ ಜ್ಞಾನ ಕೊಡ್ತಾ ಹೋದರು. ಅದನ್ನು ನಾನು ಜನರಿಗೆ ತಿಳಿಸ್ತಾ ಹೋದೆ. ಜನರ ಜೀವಿತದ ದೇವರು ಬದಲಾವಣೆ ತೊಗೊತಾ ಬಂದರು. ಪ್ರೇಯರ್ ಹೇಗೆ ಮಾಡಬೇಕು ಅನ್ನೋದು ಕೂಡ ಗೊತ್ತಿರಲಿಲ್ಲ. ಆದರೆ ಪ್ರಾರ್ಥನೆ ದೇವರೇ ನನಗೆ ಕಲಿಸಿದ್ರು. ದೇವರನ್ನೊಟ್ಟಿಗೆ ಕೆಲವೊಂದು ಸಂದರ್ಭದಲ್ಲಿ ಮಾತಾಡ್ತಿದ್ರು. ಆವಾಗ ಜನರಿಗೆ ಅದು ಅರ್ಥ ಆಗ್ತಿತ್ತು. ಜನ ಆ ವಾಕ್ಯದ ಅನುಸಾರವಾಗಿ ಜನ ಬದಲಾಗ್ತಿದ್ರು. ಈ ರೀತಿಯಾಗಿ ದೇವರು ನನ್ನನ್ನು ಸೇವೆ ವಿಷಯದಲ್ಲಿ, ಕುಟುಂಬದ ವಿಷಯದಲ್ಲಿ ಆಗ್ಬೋದು, ವೈಯಕ್ತಿಕ ಜೀವಿತದ ವಿಷಯದಲ್ಲಿ ಆಗ್ಬೋದು, ಎಲ್ಲ ಸಂದರ್ಭದಲ್ಲಿ ದೇವರು ನನ್ನ ಬಲಪಡಿಸಿ ನಡೆಸಿದ್ದಾರೆ. ಇದೇ ಒಂದು ದೊಡ್ಡ ಅದ್ಭುತ ನನ್ನ ಜೀವನದಲ್ಲಿ. ಪ್ರೈಸ್ ದಿ ಲಾರ್ಡ್ ಪಾಸ್ಟರ್. ಹಾಗೆ ಇನ್ನೊಂದು ಪ್ರಶ್ನೆ, ಈಗ ಸೇವೆ ಅಂತ ಹೇಳುವಾಗ ಹೇಗೆ ದೇವರು ನಮ್ಮಲ್ಲಿ ಸಂತೋಷ ಇರ್ತದ
ಅದೇ ರೀತಿಯಲ್ಲಿ ಕೆಲವೊಂದು ದುಃಖದ ಅನುಭವ ಉಂಟಾಗ್ತದೆ. ಹೌದು ಬಾಸ್. ನಿಮ್ಮಲ್ಲಿ ನಮ್ಮ ಮಧ್ಯದಲ್ಲಿ ಶೇರ್ ಮಾಡೋದು, ನಿಮ್ಗೆ ಆದಂಥ ಒಂದು ದುಃಖ ಅಂದರೆ ವೇದನೆ ಹಂಗೆ ಆ ರೀತಿ ಹೇಳೋದಾದ್ರೆ ಬಾಸ್, ಕೆಲವೇ ಒಂದು 2 ವರ್ಷದ ಹಿಂದೆ, 2 ವರ್ಷ ಆಗ್ತಾ ಬಂದು ನಮ್ಮ ತಾಯಿರು ತೀರ್ಕೊಂಡ್ರು. ಆ ತೀರ್ಕೊಳ್ಳುವಾಗ ನಾನು ಪಾಸ್ಟ್ರು, ನಾನು ಅವಾಗ ಕಿತ್ತೂರಲ್ಲಿ ನನ್ನ ಸೇವೆ ಇತ್ತು. ಈಗ 2 ವರ್ಷದ ಹಿಂದೆ ಆಕ್ಸಿಡೆಂಟ್ ಆಯಿತು. ನಾನೇ ಬೈಕ್ ಹೊಡಿತಿದ್ದೆ. ನಂತರ ನಮ್ಮ ತಾಯಿಯವರು ಹಿಂದೆ ಕುಂತಿದ್ರು. ಸನಿಯ ಹಳೆಯಾಳದಿಂದ ನಾವು ನಮ್ಮ ಬಿಕ್ಕೇಳಿ ಗ್ರಾಮದಿಂದ ನಾನು ಕಿತ್ತೂರಿಗೆ ಕರ್ಕೊಂಡು ಹೋಗ್ತಾ ಇದ್ದೆ. ನಾನಿರುವಂಥ ಮನೆಗೆ ಕರ್ಕೊಂಡು ಹೋಗ್ಬೇಕಾದ್ರೆ ನಡು ರಸ್ತೆಯಲ್ಲೇ ಅದು ನಾಯಿ ಅಡ್ಡ ಬಂದು ಬೈಕ್ ಇದಾಗಿ ಸ್ಕಿಡ್ಡಾಗಿ ಬಿದ್ದವರಿಗೆ ತಲೆಗೆ ಪೆಟ್ಟಾಯಿತು. ಪೆಟ್ಟಾದಮೇಲೆ ಅವ್ರಿಗೆ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದರು. ನನಗೂ ಕೂಡ ಗಾಯ ಆಗಿತ್ತು. ನಾನು ಮನೆಯಲ್ಲಿದ್ದೆ. ನಂತರ ಭಾಳಷ್ಟು ಪ್ರಾರ್ಥನೆ ಮಾಡ್ತಿದ್ವಿ, ದೇವರು ನಿನ್ನ ಚಿತ್ತ ಏನಿದೆಯಪ್ಪ ನಮ್ಮ ತಾಯಿಯರನ್ನ ಗುಣಪಡಿಸು ಅಂತೇಳಿ, 4 ಜನರ ಮುಂದೆ ಸಾಕ್ಷಿಯಾಗಿ ನಿಲ್ಲೋದಕ್ಕೆ ಬಲಪಡಿಸು ಅಂತೇಳಿ. ಆವಾಗ ಕೆಲವೊಂದು ಸಂದರ್ಭ ನೋಡುವಾಗ ಟ್ರೀಟ್ಮೆಂಟ್ ಸಕ್ಸಸ್ ಆಗಲಿಲ್ಲ. ಡಾಕ್ಟರ್ ಇದ್ದರು ಮೈಂಡ್ಗೆ ಇದಾಗಿರೋದ್ರಿಂದ ಪ್ರಾಬ್ಲಮ್ ಆಗಿದೆ ಅಂತೇಳಿ. ನಂತರ ಅವರು ಡೆತ್ ಆಗಿಬಿಟ್ರು. ಡೆತ್ ಆಗುವಾಗ ನನ್ನಲ್ಲಿ ಒಂದು ಚಿಂತೆ ಆಯಿತು, ಭಯ ಸ್ಟಾರ್ಟ್ ಆಯಿತು. ನಾನು ಜನರ ಮುಂದೆ ನಿಂತ್ಕೋಬೇಕಾದವನು, ಸಾವಿರಾರು ಜನರ ರೋಗಿಗಳು, ಸಮಸ್ಯೆ ಉಳ್ಳವರು ನನ್ನ ಹತ್ರ ಬರ್ತಾರೆ. ದೇವರೇ, ನಾನು ಏನು ಉತ್ತರ ಕೊಡಲಿ? ಕೆಲವೊಬ್ಬರಿಗೆ ಆ ಸಂದರ್ಭದಲ್ಲಿ ಪ್ರಶ್ನೆ ಉದ್ಭವ ಆಯಿತು, ಪಾಸ್ಟರ್ ಕುಟುಂಬದಲ್ಲೇ ಹೀಗಾಯಿತು, ಇನ್ನು ನಮ್ಮ ಜೀವನ ಹೇಗೆ? ಆಮೇಲೆ ನನಗೆ ಭಾಳ ಅತೀವ ದುಃಖ ಆಗಿ ನಾ ಸಂದರ್ಭದಲ್ಲಿ ಸೇವೆನೇ ಬಿಟ್ಬಿಡ್ಬೇಕಪ್ಪ ಅನ್ನುವಂಥ ತೀರ್ಮಾನಕ್ಕೆ ಬಂದುಬಿಟ್ಟೆ. ನಂತರ ನೋಡಬೇಕಾದ್ರೆ ಒಂದು 15 ದಿನ ಕಳೆದ ಮೇಲೆ, ಒಂದು 20 ದಿನ ಕಳೆದ ಮೇಲೆ ನಮ್ಮ ತಾಯಿಯವರು, ನಾನು ಕಿತ್ತೂರಿಗೆ ಸೇವೆಗೆ ಹೋಗುವಾಗ ಅವರು ರಾಟೆ ಹೊಲಿತಿದ್ರು, ಬಟ್ಟೆ. ಆ ಬಟ್ಟೆ ಹೊಲಿದು ಬಂದಂಥ ದುಡ್ಡು ಆ ಬಾಡಿಗೆ ಕೊಡೋಕೆ ನನಗೆ ಕೊಡ್ತಿದ್ರು. ಕೊಡುವಾಗ ನನಗೆ ಹೇಳ್ತಿದ್ರು, ನನ್ನ ದುಡ್ಡು ನನಗೆ ನೀವು ವಾಪಸ್ ಕೊಡಬೇಕಪ್ಪ ಅಂಥೇಳಿ. ಆಮೇಲೆ ಚರ್ಚ್ ಕಟ್ಟೋ ವಿಷಯದಲ್ಲಿ, ನಾನು ಮಾಡೋ ಸೇವೆ ವಿಷಯದಲ್ಲಿ ಅವರು ಯಾವಾಗಲೂ ಪ್ರೇಯರ್ ಮಾಡ್ತಿದ್ರು. ನನ್ನ ಮಗ ಆಲಯ ಕಟ್ಟಬೇಕಂತೇಳಿ ದೇವರು ಇಷ್ಟೆಲ್ಲ ಪ್ರಯಾಸ ಪಡ್ತಾ ಇದ್ದಾರೆ, ಅವನನ್ನು ಬಲಪಡಿಸು ಅಂಥೇಳಿ. ದೇವರು ಆ ಆಲೋಚನೆ ನನಗೆ ಆ ಸಂದರ್ಭದಲ್ಲಿ ಹಾಕಿದರು. ಇಲ್ಲ, ನಮ್ಮ ತಾಯಿ ಸೇವೆ ಕಟ್ಟಲ್ಪಡಲಿ ಅಂತೇಳಿ ಇಷ್ಟೆಲ್ಲ ಮಾಡಿದ್ದಾರೆ, ನಾನು ಬಿಟ್ಟರೆ ತಪ್ಪಾಗ್ತದೆ. ಮತ್ತೆ ನಾನದು ಎಲ್ಲ ದುಃಖವನ್ನು ಬದಿಗಿಟ್ಟು 15 ದಿನದಲ್ಲೇ ಮತ್ತೆ ಜನರ ಮುಂದೆ ಹೋಗಿ ನಿಂತ್ಕೊಂಡು ಸೇವೆಗೆ, ದೇವರ ಮಹಿಮೆಗೋಸ್ಕರ ನಿಂತ್ಕೊಳ್ಳುವಂತೆ ದೇವರು ಸಹಾಯ ಮಾಡಿದರು. ನಂತರ ಅಲ್ಲಿಂದ ನಾನು ಆಲಯ ಕಟ್ಟಬೇಕು ಅಂತೇಳಿ ಈಗ ಚರ್ಚು 7 ಫೂಟ್ ಹೋಗಿದೆ, ಸೇವೆ ಚೆನ್ನಾಗಿದೆ, ಕುಟುಂಬನೂ ದೇವರು ಆಶೀರ್ವದಿಸಿದ್ದಾರೆ. ಪ್ರೈಸ್ ಲಾರ್ಡ್ ಪಾಸ್ಟರ್. ಈಗ ನೀವು ಕುಟುಂಬ ಜೀವಿತಕ್ಕೆ ಮದುವೆ ಯಾವಾಗ ನೀವು ಮದುವೆ ಜೀವಿತಕ್ಕೆ ಅಥವಾ ಕುಟುಂಬದ ಒಂದು ಜೀವಿತಕ್ಕೆ ನೀವು ಕಾಲಿಟ್ಟಿರಿ ಪಾಸ್ಟರ್? ಫಸ್ಟ್ ನಾವಿಡುವಾಗ ಕೊರೋನಾ ಸಂದರ್ಭದಲ್ಲಿ, ಕೊರೋನಾದ 2 ವರ್ಷದ ಹಿಂದೆ ಕೊರೋನಾ ಇತ್ತು, ಎಲ್ಲಿಯೂ ಕೂಡ ಯಾರೂ ಹೋಗ್ಲಾರಂಥ ಪರಿಸ್ಥಿತಿ ಇತ್ತು. ಆ ಸಂದರ್ಭದಲ್ಲೇ ನಾನು ಕಿತ್ತೂರಲ್ಲಿ, ನನ್ನ ಸೇವೆಯರು ಕಿತ್ತೂರಲ್ಲೇ ಒಂದು ನಿಚಿನ್ಕಿ ಅಂತ ಗ್ರಾಮ ಇದೆ, ಅಲ್ಲಿ ಅವರು, ನಮ್ಮ ಮಿಸ್ಸಸ್ ಅವರು ಸೆಂಟ್ರಲ್ ಪೋಸ್ಟ್ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡ್ತಾರೆ. ನಂತರ ಆ ಸಂದರ್ಭದಲ್ಲಿ ನೋಡುವಾಗ ಧಾರವಾಡದಲ್ಲಿ ಒಂದು ಚರ್ಚಲ್ಲಿ ನಮ್ಮದು ಮದುವೆ ಆಯಿತು. ಆ ಸಂದರ್ಭದಲ್ಲಿ ಕೆಲವೊಬ್ಬರಿಗೆ ನಮ್ಮ ಕುಟುಂಬಸ್ಥರಲ್ಲಿ ಬರೋಕ್ಕಾಗಲಿಲ್ಲ, ತುಂಬ ದೂರ ಇದ್ದರು. ಆಮೇಲೆ ಲಾಕ್ಡೌನ್ ಇರೋದ್ರಿಂದ ಆ ಸಂದರ್ಭದಲ್ಲಿ ಯಾರು ಇದ್ದರು ನಿಯರ್ ಬೈ ಇರೋರು ಎಲ್ಲರೂ ಬಂದು ಆ ಸಂದರ್ಭದಲ್ಲಿ ಆ ಲಾಕ್ಡೌನ್ ಟೈಮಲ್ಲೇ ನಮ್ಮದು ಮದುವೆ ಆಯಿತು. ಮದುವೆ ಆಗೋಕ್ಕಿಂತ ಮುಂಚೆ ಕೆಲವೊಂದು ಹೋರಾಟಗಳು ನನ್ನ ಜೀವನದಲ್ಲಿದ್ದವು. ಯಾಕಂದರೆ ಮದುವೆ ಆಗದೇ ಒಬ್ಬರೇ ಪಾಸ್ಟರ್ ಸುವಾರ್ತೆ ಸೇವೆಗಾಗಿ ಹೋಗುವಂಗಿರಲಿಲ್ಲ. ಕೆಲವೊಂದು ಅಪಾದನೆಗಳು, ಕೆಲವೊಂದು ನಿಂದನೆಗಳನ್ನು ಮಾಡೋ ಜನನೂ ಕೂಡ ಆ ಸಂದರ್ಭದಲ್ಲಿ ಇದ್ದರು. ಆ ಭಯ ನನ್ನಲ್ಲಿತ್ತು. ಆಮೇಲೆ ಇದನ್ನು ನನ್ನ ಕುಟುಂಬಸ್ಥರು, ಆಮೇಲೆ ಕೆಲವೊಂದು ನನಗೆ ಪರಿಚಯಿಸ್ತಿರುವಂಥ ಪಾಸ್ಟರ್ಸ್ಗಳು ನನಗೆ ಹೇಳಿದರು, ಪಾಸ್ಟರ್ ನೀವು ಮದುವೆ ಆಗೋದು ಒಳ್ಳೆಯದು ಅಂಥೇಳಿ. ಯಾಕಂದರೆ ಒಬ್ರಿಗಿಂತ ಇಬ್ಬರು ಲೇಸು ಎಂಬುದಾಗಿ ವಾಕ್ಯ ಹೇಳುವಾಗ ನೀವು ಆ ರೀತಿ ಮಾಡೋದು ಒಳ್ಳೆಯದು ಅಂಥೇಳಿ. ಆ್ಯಕ್ಚುಲಿ ನೋಡಬೇಕಾದ್ರೆ ನಾನು ಆ ಸಂದರ್ಭದಲ್ಲಿ ನಮ್ಮ ತಂದೆ ತಾಯಿಯವರು ಚರ್ಚೆ ಮಾಡಿದೆ. ಇಲ್ಲ, ನಿಜ. ಯಾಕಂದರೆ ನಾವು ಹೊರಗಡೆ ಇರುವಾಗ ನಮ್ಮ ಕುಟುಂಬ ಅಂತ ಬೇಕು, ಒಂದು ಪರಿವಾರ ಅಂತ ಬೇಕು, ನಮಗೋಸ್ಕರ ಪ್ರೇಯರ್ ಮಾಡೋರು ಬೇಕು ಅಂಥೇಳಿ ನಿರ್ಧಾರ ತಗೊಂಡು ನಂತರ ನನ್ನ ಮದುವೆಯನ್ನು ನಿಶ್ಚಯ ಮಾಡಿದರು. ಓಕೆ ಪಾಸ್ಟೇ, ಇವತ್ತು ಸೇವೆಯನ್ನು ಆಶೀರ್ವಾದ ಮಾಡಿದ್ದಾನೆ, ದೇವರು ಅಭಿವೃದ್ಧಿಪಡಿಸ್ತಾ ಇದ್ದಾನೆ. ಕೊನೆಯದಾಗಿ ನಿಮ್ಮ ಒಂದು ವಿಷನ್, ದರ್ಶನ ನಿಮಗೆ ಏನಿದೆ ಪಾಸ್ಟೇ? ಫಸ್ಟು ನಾನು ವಿಷನ್ ವಿಷಯದ ದರ್ಶನ ನೋಡಿದ್ದೆ ಆಲಯ ಕಟ್ಟಬೇಕು ಅಂಥೇಳಿ. ಯಾಕೆ ಅಂತಂದರೆ ಕೆಲವೊಂದು ಸೇವೆಗಳನ್ನು ನಾವು ಕಣ್ಣಾರೆ ನೋಡಿದ್ದೇವೆ. ಎಷ್ಟು ಕಷ್ಟ ಇದೆ ಪಾಸ್ಟರ್ ಜೀವನ. ಯಾಕಂದರೆ ಕೆಲವೊಬ್ರು ಅಂತಾರೆ, ಅವನು ಪಾಸ್ಟ್ರಪ್ಪ, ಯಾರಾದರೂ ಬಂದು ಕಾಣಿಕೆ ಹಾಕಿದರೆ ದಶಮಾಂಶ ಕೊಟ್ಟರೆ ಮಾತ್ರ ಅವನ ಜೀವನ ನಡೀತದೆ. ಇಂಥ ಒಂದು ನಿಂದನೆಯೂ ಕೂಡ ನನಗಾಯಿತು. ನಿಂದನೆ ಆಯಿತು, ಅವನ ಜೀವನ ಹಿಂಗೆ ಹೆಂಗೆ ಮಾಡೋದು ಅಂಥೇಳಿ ಕೆಲವೊಂದು ಮಾತಾಡ್ತಿದ್ರು. ಪಾಸ್ಟರ್ ಕಡೆ ಏನಿರೋದಿಲ್ಲ, ಅವರು ಪ್ರೇಯರಿಂದನೇ ಅವ್ರ ಜೀವನ ಹಂಗಿಂಗೆ ಅಂಥೇಳಿ. ನಂತರ ನೋಡುವಾಗ ಆ ಸಂದರ್ಭದಲ್ಲಿ ಇಂಥ ಒಂದು ವಿಷಯದಲ್ಲಿ ನನಗೆ ಭಾಳ ದುಃಖ ಆಗ್ತಿತ್ತು. ಆಮೇಲೆ ನನಗೇನು ಅನ್ನಿಸ್ತು,
ನಾವು ಎಲ್ಲೋ ಬಂದಿದ್ದೇವೆ ಅಂದಮೇಲೆ ಒಂದು ಸ್ಥಳ ಬಿಟ್ಟು ಬಂದಿದ್ದೇವೆ, ಒಂದು ಸ್ಥಳಕ್ಕೆ ದೇವ್ರು ಕರ್ಕೊಂಡು ಬಂದಿದ್ದಾನಂದರೆ ನಾವಲ್ಲಿ ಒಂದು ಏನಾದರೂ ಮಾಡಬೇಕು ದೇವ್ರ ಮಹಿಮೆಗೋಸ್ಕರ. ಬಂದ್ವಿ, ಒಂದು ಬಾಡಿಗೆ ಮನೇಲಿ ಉಳಿದ್ವಿ, ಬಾಡಿಗೆ ಮನೆಯಲ್ಲೇ ಜೀವನ ಕಳೆದ್ವಿ, ದೇವರ ಮಹಿಮೆಗೋಸ್ಕರ ಏನೂ ಮಾಡಲಿಲ್ಲ ಅಂದರೆ ಒಂದು ಸಾಕ್ಷಿನೇ ಇರಲ್ಲ ಜೀವನದಲ್ಲಿ ಅಂಥೇಳಿ ನನ್ನ ಒಂದು ಪ್ರಾರ್ಥನೆಯಲ್ಲಿ ನಾನು ದೇವ್ರು ಯಾವಾಗ ಹೇಳ್ತಿದ್ದೆ, ನಂಗೆ ಒಂದು ಆಲಯ ಕೊಡಪ್ಪ ಸೇವೆ ಮಾಡೋಕ್ಕೆ. ನಂತರ ನಾನು ಹೇಳ್ತಿದ್ದೆ, ಕೆಲವೊಂದು ವಿಷಯದಲ್ಲಿ ಪಾಸ್ಟರ್ ನೋಡುವಾಗ ನಾವು ಪ್ರೇಯರು ಮಾಡಬೇಕು, ವೈದ್ಯರನ್ನು ಕೂಡ ನಾವು ಮಾಡಬೇಕಂತೇಳಿ ಈ ಒಂದು ವಿಷಯದಲ್ಲಿ ನೋಡುವಾಗ ಹಾಸ್ಪಿಟಲ್ ಇರೋದಾದರೆ ನಾನು ದೇವ್ರಿಗೆ ಯಾವಾಗ ಹೇಳ್ತಿದ್ದೆ, ನಮ್ಮ ಒಂದು ಚರ್ಚಲ್ಲಿ ನರ್ಸ್ಗಳು, ಡಾಕ್ಟ್ರುಗಳು ದೇವ್ರಿಗೆ ನಮಗೆ ಕೊಡಪ್ಪ, ಇವ್ರ ಅವಶ್ಯಕತೆಯೂ ನಮಗಿದೆ, ಈ ರೀತಿ ನಾನು ಪ್ರೇಯರ್ ಮಾಡ್ತಿದ್ದೆ. ಕೆಲವೊಂದು ಸಂದರ್ಭದಲ್ಲಿ ನಾವು ನೋಡ್ತೇವೆ, ನಮ್ಮ ಕಣ್ಣಾರೆ ಇವತ್ತು ನಮ್ಮ ತಾಯಿ ಟ್ರೀಟ್ಮೆಂಟ್ ಸಕ್ಸಸ್ ಆಗಲಿಲ್ಲ ಅಂತೇಳಿ ತಿರ್ಕೊಂಡ್ಬಿಟ್ರು. ಈ ರೀತಿ ವಿಷಯದಲ್ಲಿ ನೋಡುವಾಗ ಫಸ್ಟು ನಮ್ಮ ತಾಯಿ ಆಸೆ ಮತ್ತು ನನಗೆ ಇರ್ತಕ್ಕಂಥ ಆ ಒಂದು ಹಳ್ಳಿಯಲ್ಲಿ ಆ ವಾತಾವರಣದಲ್ಲಿ ಮಾಡುವಾಗ ಒಂದು ಆಲಯ ಬೇಕು, ಫಸ್ಟು ಆಲಯ ಕಟ್ಟಬೇಕು, ನಮ್ಮ ಮನೆ ನಂತರ ಮೊದಲು ದೇವರ ಮನೆ ಕಟ್ಟುವ ಅಂಥೇಳಿ ಆ ದೇವರ ಆಲಯ. ನಂತರ ನನಗಿರೋ ಒಂದು ಅನಾಥಾಶ್ರಮ ಕಟ್ಟಬೇಕು. ಯಾಕಂದರೆ ಅನಾಥ ಮಕ್ಕಳು ಬಹಳಷ್ಟು ಕಡೆ ನಾನು ನೋಡ್ತೇನೆ, ಅವ್ರಿಗೆ ಹಿಂದೂ ಇರಲ್ಲ, ಮುಂದೇನೂ ಇರಲ್ಲ, ಜೀವನದಲ್ಲಿ ಏನಾದ್ರು ಸಾಧನೆ ಮಾಡಬೇಕಂದ್ರೆ ಅವ್ರಿಗೆ ಹತ್ರ ದುಡ್ಡು ಇರಲ್ಲ. ಕೆಲವೊಂದು ಸಲ ಈಗ ನಮ್ಮ ಆಲಯಕ್ಕೆ ಬರೋರು, ನಮ್ಮ ಚರ್ಚಿಗೆ ಬರೋರು ಕೆಲವೊಂದು ಹುಡುಗಿಯರಿದ್ದಾರೆ, ಅವರು ಭಾಳಷ್ಟು ಎಜುಕೇಟೆಡ್ ಇದ್ದಾರೆ, ಒಂದು ಹುಷಾರಿದ್ದಾರೆ, ಶಾಲೆಯಲ್ಲಿ ಪರ್ಸೆಂಟೇಜ್ಗಳು ಜಾಸ್ತಿ ಇದ್ದಾವೆ, ಆದರೆ ಅತೀವ ಬಡತನ, ಮುಂದೆ ಏನಾದ್ರು ಸಾಧನೆ ಮಾಡಬೇಕಂದ್ರೆ ಆಗ್ತಾಯಿಲ್ಲ. ಅಂಥ ಸಂದರ್ಭದಲ್ಲಿ ಅದನ್ನೆಲ್ಲ ದೇವರು ನನಗೆ ಕಣ್ಣಾರೆ ತೋರಿಸಿದ್ದಾರೆ. ಅದಕ್ಕೆ ನನ್ನ ಆಸೆ ಏನಪ್ಪ ಅಂದರೆ, ನಾಳೆ ನಾನು ಅನುಭವಿಸಿದ ನನ್ನ ಜೀವನದಲ್ಲಿ ಇನ್ನೊಬ್ಬರಿಗೆ ಅದು ಆಗಬಾರ್ದು, ಇನ್ನೊಬ್ಬರು ಅದನ್ನು ಅನುಭವಿಸಬಾರ್ದು. ಅದನ್ನು ನಾನು ದೇವ್ರು ನನಗೆ ಯಾಕೆ ಅದನ್ನೆಲ್ಲ ತೋರಿಸಿದ್ದಾರೆ ಅಂದರೆ, ನಾನು ಇದನ್ನು ಮಾಡಬೇಕು ಮುಂದೆ. ಇದನ್ನು ಮಾಡೋದ್ರಿಂದ ನಾನು ಇಲ್ಲದ ಕಾಲದಲ್ಲಿ ನಾನು ಇಲ್ಲಿ ಯಾವಾಗ ಮಣ್ಣಾಗ್ತೇನೆ ಆವಾಗ ಅವ್ರಿಗೆಲ್ಲ ಅದು ನೆರಳಾಗ್ತದೆ ಅಂಥೇಳಿ ಅದೊಂದು ನನ್ನ ತಲೆಯಲ್ಲಿ ಇವತ್ತಿನವರೆಗೂ, ಮುಂದೇನೂ ಕೂಡ ದೇವರಲ್ಲಿ ನಾನು ಅದೇ ವಿಷಯ ಪ್ರಾರ್ಥನೆ ಮಾಡ್ತೇನೆ. ದೇವರು ಇವತ್ತು ನನಗೆ ಆ ಪ್ರಾರ್ಥನೆಗೆ ದೇವರು ಉತ್ತರ ಕೊಡ್ತಾ ಇದ್ದಾರೆ, ಆಲಯ ಕಟ್ತಾ ಇದ್ದೇನೆ. ಬರುವಂಥ ದಿನಗಳಲ್ಲಿ ಇನ್ನೊಂದು ವಿಷಯ ಹೇಳಲೇಬೇಕು ಪಾಸ್ಟರ್, ಇಂಡಿಪೆಂಡೆಂಟಾಗಿ ನಾನು ಸ್ವತಂತ್ರವಾಗಿ ಸೇವೆ ಸಲ್ಲಿಸ್ತಾ ಇದ್ದೇನೆ. ಸ್ವತಂತ್ರವಾಗಿರುವಾಗ ನನಗೆ ಯಾರ ಸಹಾಯ ಸಹಕಾರಗಳು ಇಲ್ಲ, ಸೇವೆ ವಿಷಯದಲ್ಲಿ ಯಾರೂ ಇಲ್ಲ. ದೇವರು ಸಭೆಯೇ ಬೆಳೆಸಿಕೊಟ್ಟು ನನ್ನನ್ನು ಆಶೀರ್ವಾದ ಮಾಡಿದ್ದಾರೆ. ಇವತ್ತು ಅಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಲೀಡರ್ಗಳು, ಯಾರೇ ನಾಯಕರಾಗಲಿ ನನ್ನನ್ನು ಗೌರವಿಸ್ತಾರೆ, ಒಳ್ಳೆ ಪ್ರೀತಿಯಿಂದ ನೋಡ್ತಾರೆ. ಮತ್ತು ನಮ್ಮ ಚರ್ಚ್ಗೆ ಅವಾರ್ಡು ಕೂಡ ಕೊಟ್ಟರು, ಒಳ್ಳೆ ಸೇವೆ ಮಾಡ್ತಾನಪ್ಪ ಇವನು, ಒಳ್ಳೆ ಸೇವಕ ಅಂಥೇಳಿ ಅವಾರ್ಡು ಕೂಡ ಕೊಟ್ಟು ನನ್ನನ್ನು ಗೌರವಿಸಿ ಸನ್ಮಾನಿಸಿದ್ದಾರೆ. ಇದು ನನಗೆ ಬಹಳಷ್ಟು ಸೇವೆ ವಿಷಯದಲ್ಲಿ ಸಂತೋಷಕರವಾದಂಥದ್ದು. ಪ್ರೈಸ್ ಲಾರ್ಡ್. ಹಾಗೆ ಪಾಸ್ಟರ್, ಕೊನೆಯ ಪ್ರಶ್ನೆ, ನಿಮ್ಮ ಅಣ್ಣ ಈಗ ತಂದೆ ಇದ್ದಾರಲ್ಲ, ತಂದೆ ಅಣ್ಣ ಯೇಸು ಸ್ವಾಮಿನ ಕಂಡುಕೊಂಡ್ರ? ಹೌದು, ಯೇಸು ಸ್ವಾಮಿನ ಕಂಡುಕೊಂಡು. ಈಗ ಎಲ್ಲರೂ ನೀವು ಕುಟುಂಬವಾಗಿ ಯೇಸು ಸ್ವಾಮಿನ ಕಂಡುಕೊಂಡಿದ್ದೀರಿ. ಹೌದು. ಓಕೆ, ನಿಮ್ಮ ಮಿಸ್ಸಸ್ ನಿಮಗೆ ಸೇವೆಗೆ ಸಪೋರ್ಟ್ ಆಗಿ ಹೇಗಿದ್ದಾರೆ? ಫಸ್ಟ್ ಅವರು ಜಾಬ್ ಕೂಡ ಮಾಡ್ತಾರೆ, ಮತ್ತು ಜಾಬು ನೋಡಬೇಕು, ಕುಟುಂಬನೂ ನೋಡ್ಕೋಬೇಕು, ಸೇವೆನೂ ಕೆಲವೊಂದು ಸಲ ಬಂದಾಗ ಸೇವೆ ವಿಷಯದಲ್ಲಿ ಅವರು ಇನ್ವಾಲ್ವ್ ಆಗ್ತಾರೆ. ಸೊ ಹಾಗೆ ನೋಡುವಾಗ ನನಗೆ ಭಾಳಷ್ಟು ಹೆಲ್ಪ್ ಮಾಡ್ತಾರೆ. ಯಾಕೆಂದರೆ ನಾನು ಅಷ್ಟು ಕಲ್ತಿಲ್ಲ, ನಾನು SLC ಮಾತ್ರ ಕಲಿತೆ, ಆದರೆ ಅವರು ಕಲ್ತಿದ್ದಾರೆ. ಹಾಗಾಗಿ ಕೆಲವೊಂದು ವಿಷಯ ಬಂದಾಗ ಸೇವೆ ವಿಷಯದಲ್ಲಿ ನಿರ್ಧಾರಗಳು ತಗೋದು ಅಥವಾ ಏನಾದರೂ ಗೊತ್ತಾಗಲಿಲ್ಲ ನನಗೆ, ಆ ವಿಷಯದಲ್ಲಿ ನಾನು ನಮ್ಮ ಮಿಸ್ಸಸ್ ಅವರಿಗೆ ನಾನು ಹೆಲ್ಪ್ ತೊಗೊತೇನೆ. ಅವರು ಕೂಡ ನನಗೆ ಸೇವೆ ವಿಷಯದಲ್ಲಿ ಕೆಲವೊಂದು ಸಲ ನಾನು ಏನಾದರೂ ಡಿಸಿಷನ್ ತೊಗೊಳ್ಳುವಾಗ, ತೀರ್ಮಾನಿಸುವಾಗ ಏನಾದರೂ ತಪ್ಪು ಅಂತೇಳಿ ಬಂದಾಗ ಅವರು ನನಗೆ ಕರೆದು ಹೇಳ್ತಾರೆ, ಇದು ಹಿಂಗಿದೆ, ಇದು ತಪ್ಪಿದೆ, ಇದು ಆಗಬಾರ್ದು ಅಂತೇಳಿ. ಆಮೇಲೆ ನಾನು ಅದನ್ನು ಪ್ರೇಯರಲ್ಲಿ ಇಡ್ತೀನಿ. ಪ್ರಾರ್ಥನೆಯಲ್ಲಿ ಇಟ್ಟ ಮೇಲೆ ದೇವ್ರು ನನಗೆ ಅದರಿಂದ ಏನು ಉತ್ತರ ಕೊಡ್ತಾರೆ ಆ ಪ್ರಕಾರವಾಗಿ ನಾನು ಹೋಗ್ತೇನೆ. ಪ್ರೈಸ್ ಲಾರ್ಡ್. ದೇವ್ರು ಖಂಡಿತವಾಗಿ ನೀವು ಕುಟುಂಬವಾಗಿ ಸೇವೆಯಲ್ಲಿದ್ದೀರಾ, ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ನಮ್ಮ ವೀಕ್ಷಕರಿಗೆ ನಿಮ್ಮ ಅನುಭವ ಸಾಕ್ಷಿ ಖಂಡಿತವಾಗಿ ಒಂದು ಉತ್ತೇಜನವಾಯಿತು. ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ನೀವು ಒಂದು ಮಾತು ಹೇಳಿ ಮುಗಿಸ್ಬೋದಾ ಪಾಸ್ಟರ್? ಹಾಂ ಪಾಸ್ಟರ್, ಖಂಡಿತವಾಗಿಯೂ ಕೂಡ ಜೀವನದಲ್ಲಿ ಕಷ್ಟ ಬರಲ್ಲ ಅಂತಿಲ್ಲ, ಪ್ರತಿಯೊಬ್ಬರಿಗೂ ಕಷ್ಟ ಬರ್ತದೆ. ಆದರೆ ಶೋಧನೆಗಳಲ್ಲಿ ದೇವರು ಜಯ ಕೊಡ್ತಾರೆ. ನಾವು ಶೋಧನೆ ಬಂತು ಅಂಥೇಳಿ ನಾವು ಹಿಂಸರಿದ್ರೆ ಸಾಧನೆ ಮಾಡೋಕ್ಕಾಗಲ್ಲ, ಗುರಿ ಮುಟ್ಟೋಕ್ಕಾಗಲ್ಲ. ಆದರೆ ಶೋಧನೆಗಳು ಬರುವಾಗ ಯಾರು ಹೆಚ್ಚು ಪ್ರೇಯರ್ ಮಾಡ್ತಾರೆ ಆ ಶೋಧನೆಗಳಿಂದ ದೇವರವ್ರು ಬಿಡುಗಡೆ ಕೊಡ್ತಾರೆ. ಪ್ರಾರ್ಥನೆ ಎಲ್ಲದಕ್ಕೂ ಉತ್ತರ. ಅದಕ್ಕೆ ಪ್ರಾರ್ಥನೆ ಮಾಡುವ ಜೀವನದಲ್ಲಿ ಸೋಲಿಲ್ಲ. ಅದಕ್ಕೆ ಶೋಧನೆಗಳು ಬರುವಾಗ ಭಯ ಪಡಬೇಡ್ರಿ, ಪ್ರಾರ್ಥನೆ ಮಾಡಿರಿ, ದೇವ್ರು ನಿಮ್ಗೆ ಜಯ ಕೊಡ್ತಾರೆ ಅಂತ ಹೇಳಕ್ಕೆ ಇಷ್ಟಪಡ್ತಾರೆ. ಆಮೇಲೆ ಪ್ರೀತಿಯ ವೀಕ್ಷಕರೇ, ನಿಜವಾಗಿ ಸೇವಕರ ಅನುಭವ ಸಾಕ್ಷಿ ಹೇಳಿದರು, ಯಾವ ರೀತಿಯ ಮಾರ್ಗದಲ್ಲಿ ದೇವರವರನ್ನು ನಡೆಸಿದ್ರು, ಹಾಗೆ ಅವರು ದೇವರಲ್ಲಿ ನಿಲ್ಲುವುದಕ್ಕೂ ಅನೇಕ ವೇದನೆ ಸಮಯದಲ್ಲಿ ಹಿಂಜರಿದು ಹೋಗುವಂಥ ತೀರ್ಮಾನ ತಗೊಂಡು ಕೂಡ ದೇವರು ತನ್ನ ಕಾರ್ಯವನ್ನು ಸಿದ್ಧಿಗೆ ತರ್ತಾನೆಂಬ ವಾಕ್ಯದ ಅನುಗುಣವಾಗಿ ದೇವರವರನ್ನು ನಡೆಸಿದ್ರು. ಅನೇಕ ಅನುಭವದಲ್ಲಿ ದೇವರನ್ನು ನಡೆಸಿದ್ರು ಕೂಡ ಇವತ್ತು ನಂಬಿಗಸ್ತನಾಗಿದ್ದಾನೆ.
ದೇವರ ಕೃಪೆಯಲ್ಲಿ ಅವರು ನಿಂತಿದ್ದಾರೆ ಎಂಬುದಾಗಿ ಹೇಳುವುದರಲ್ಲಿ ನಾವು ಸಂತೋಷ ಪಡ್ತೇವೆ. ನನ್ನ ಪ್ರೀತಿಯ ವೀಕ್ಷಕರೇ, ಸಮಸ್ಯೆಗಳ ಮಧ್ಯದಲ್ಲಿ ಸೇವಕರು ಹೇಳಿದ ಹಾಗೆ ನಾವು ಹಿಂಜರಿದು ಸೋತು ಸಮಸ್ಯೆಗಳನ್ನು ದೊಡ್ಡದಾಗಿ ನೋಡಿ ನಾವು ಸೋತು ಹೋಗೋದು ಬೇಡ. ಸಮಸ್ಯೆ ಮೊದಲು ದೇವರನ್ನು ನಾವು ನೋಡೋಣ. ದೇವರು ನಮ್ಮ ಜಯದಲ್ಲಿ ನಡೆಸಲು ಶಕ್ತನಾಗಿದ್ದಾನೆ. ನಮ್ಮ ಮೊದಲು ಇವತ್ತು ಬಂದು ಅದ್ಭುತವಾದಂಥ ಅನುಭವ ಸಾಕ್ಷಿ ಹೇಳಿದಂಥ ದೇವ ಸೇವಕರಿಗೆ ಆಶ್ರಯ ಟಿವಿ ಪರವಾದ ವಂದನೆಗಳು. ಪ್ರೈಸ್ ಲಾರ್ಡ್ ಪಾಸ್ಟರ್, ದೇವರು ನಿಮ್ಮನ್ನು ಆಶೀರ್ವಾದ ಮಾಡಿ ಸಭೆಯನ್ನು ಇನ್ನೂ ವಿಶೇಷವಾಗಿ ಆಶೀರ್ವದಿಸಲಿ. ಮಾಲೆ ಕಟ್ಟಿ ದೇವರನ್ನು ಆರಾಧಿಸುವ ಕೃಪೆಯಲ್ಲಿ ನಡೆಸಲಿ. ಥ್ಯಾಂಕ್ ಯು ಬಾಸ್. ಪ್ರೀತಿಯ ವೀಕ್ಷಕರೇ, ಮುಂದಿನ ಸಂಚಿಕೆಯಲ್ಲಿ ಇನ್ನೊಬ್ಬ ದೇವಸೇವಕರೊಂದಿಗೆ ನಿಮ್ಮ ಮುಂದೆ ಬರಲಿಕ್ಕಿದ್ದೇವೆ. ಅಲ್ಲಿವರೆಗೆ ನಿಮ್ಮ ನೆಚ್ಚಿನ ಆಶ್ರಯ ಟಿವಿಯನ್ನು ವೀಕ್ಷಿಸ್ತೀರಿ. ವಂದನೆಗಳು.